ಈ ಬಾರಿಯ ಚಳಿಗಾಲದ ಅಧಿವೇಶನ ಸದನ ಸಪ್ಪೆ ಆಗಿತ್ತಾ ಸೂಪರ್ ಆಗಿತ್ತಾ ಬನ್ನಿ ಕೇಳ್ತಾ ಹೋಗೋಣ. ಪ್ರತಿ ಸಲ ಟೂರಿಂಗ್ ಟಾಕೀಸ್ ತರ ನಡೀತಾ ಇದೆ. ತಾರತಮ್ಯ ಭೇದ ಭಾವ ಬಿಟ್ರೆ ಬೇರೆ ಏನಿಲ್ಲ ಏನು. ಸಮಾಜ ಕಟ್ಟಲಿಕ್ಕೆ ಸರ್ಕಾರಗಳು ಮುಂದಾಗ್ತವೆ. ನಾವು ಕೇಳಿದ ಪ್ರಶ್ನೆಗೆ ಏನು ಉತ್ತರ ಕೊಡ್ತು ಸರ್ಕಾರ? ನಮ್ಮ ಪ್ರಶ್ನೆಗಳು ಪ್ರಶ್ನೆಯಾಗೇ ಉಳ್ದಾವ. ಚರ್ಚೆ ಆಗಿದ್ದು ಕುರ್ಚಿ, ಡಿನ್ನರ್, ಬ್ರೇಕ್ಫಾಸ್ಟ್ ಅಷ್ಟೇ, ಬೇರೆ ಚರ್ಚೆ ಏನಾಗಲಿಲ್ಲ. ಆಡಳಿತ ಪಕ್ಷದವರಿಗೆ ಒಂದ್ ರೀತಿ ಆದ್ರೆ ವಿರೋಧ ಪಕ್ಷದವರಿಗೆ ಒಂದ್ ರೀತಿ ಆದ್ರೆ ಇದು ಯಾವ ನ್ಯಾಯ? ಇದು ರಿಯಲಿ ಬಹಳ ದುರಂತ, ಬಹಳ ನೋವಾಗುತ್ತೆ. ಇನ್ನೂ ಮುಖ್ಯಮಂತ್ರಿ ಉತ್ತರ ಕೊಟ್ಟಿಲ್ಲ. 10ಕ್ಕೆ ಎಷ್ಟು ಮಾರ್ಕ್ಸ್ ಈ ಬಾರಿಯ ಚಳಿಗಾಲ ಅಧಿವೇಶನ? 10ಕ್ಕೆ ಎಲ್ಲ ಜೀರೋ, ಯಾವ 10ಕ್ಕೆ ಮಾರ್ಕ್ಸೇ ಇಲ್ಲ. ಸರ ಮಾರ್ಕ್ಸ್ ಕೊಡೋ ಪ್ರಶ್ನೆನೇ ಬರಂಗಿಲ್ಲ. ಮಾರ್ಕ್ಸ್ ಕೊಡುವಂಥದ್ದು ಇದನ್ನೇ ಇಲ್ಲ, ಎಕ್ಸಾಮ್ಗೆ ಅಬ್ಸೆಂಟ್ ಅದ. ನಾವು ಮಾರ್ಕ್ಸ್ ಕೊಡಕ್ಕೆ ಮನ್ಸಾಗ್ತಾ ಇಲ್ಲ. ಏನಂತ ಕೊಡೋದು? ನಾವು 1% ಕೊಡ್ಬೇಕಂದ್ರೆ ಇನ್ ಬಂದೋಡಂತ ಪರಿಸ್ಥಿತಿ ಆಗಿದೆ. ಏನು ಉತ್ತರನೇ ಬಂದಿಲ್ಲ ಅಂದ್ರೆ ಅದಕ್ಕೆ ಮಾರ್ಕ್ಸ್ ಕೊಡೋ ಪ್ರಶ್ನೆ ಎಲ್ಲಿದೆ? ಇನ್ನು ಉತ್ತರ ಕರ್ನಾಟಕ ಬಗ್ಗೆ ಇನ್ನೂ ಸಾಕಷ್ಟು ವಿಷಯ ಚರ್ಚೆ ಆಗಬೇಕಾಯ್ತು. ಬರೇ ಚರ್ಚೆಗಳಿಗೆ ಅಷ್ಟೇ ಸೀಮಿತ ಆಗಿ ಹೊರತಾಗಿ ಪರಿಹಾರ ಸಿಗೋದಂತರ ಸುಳ್ಳು. ಅಧಿವೇಶನ ಬಂದಿದ್ದು ನಮಗೆ ಅಂತ ಪ್ರಯೋಜನ ಆಗಿಲ್ಲ. ಚರ್ಚೆ ಆಗಬೇಕು, ಇನ್ನೂ ಚರ್ಚೆ ಆಗಿಲ್ಲ. ಏನಾದ್ರು ನಿರ್ಣಯ ಆಗಿ ನಾವು ಘೋಷಣೆ ಆಗ್ಬೇಕಲ್ಲ. ಇವತ್ತು ಯಾವ್ದು ಘೋಷಣೆ ಆಗಿದೆ? ಈ ಸರ್ಕಾರಕ್ಕೆ ಬೆಳಗಾವಿ ಅಭಿವೃದ್ಧಿ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿನಯ್ ಕುಮಾರ್ ತರೀಕೆರೆ, ಮಹಾಪ್ರಧಾನ ಕಾರ್ಯದರ್ಶಿ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ, ಯುವ ಜನತಾ ದಳ. ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು? 13,000 ಪರ್ ಮಂತ್. ಅಭಯನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ? ಇಲ್ಲ. ಅಭಯನಲ್ಲಿ ಗೋಲ್ಡ್ ಸೇಲ್ ಮಾಡು, ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು. ಅಭಯ ಗೋಲ್ಡ್ ಬಯರ್ಸ್. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಕಳೆದ 10 ದಿನಗಳಿಂದ ನಡೀತು. ಈ ಚಳಿಗಾಲ ಅಧಿವೇಶನ ಸಪ್ಪೆನಾ ಅಥವಾ ಸೂಪರ್? ಏನಂತಾರೆ ಶಾಸಕರು? ಕಾಂಗ್ರೆಸ್ನ ಅಭಿಪ್ರಾಯ ಏನು? ಜೆಡಿಎಸ್ ನ ಅಭಿಪ್ರಾಯ ಏನು? ಬಿಜೆಪಿ ಶಾಸಕರ ಅಭಿಪ್ರಾಯ ಏನು? ಎಷ್ಟು ಮಾರ್ಕ್ಸ್ ಕೊಡ್ತಾರೆ 10ಕ್ಕೆ? ಬನ್ನಿ ಕೇಳ್ತಾ ಹೋಗೋಣ ಶಾಸಕರನ್ನ. ಓಕೆ, ಈ ಬಾರಿ ಚಳಿಗಾಲ ಅಧಿವೇಶನ ಹೇಗೆ ನಡೀತು ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಬಾಲಚಂದ್ರ ಜಾರಕಿಹೊಳಿ ಅವರು ಇದ್ದಾರೆ. ಸರ್, 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಈ ಬಾರಿಯ ಚಳಿಗಾಲ ಅಧಿವೇಶನಕ್ಕೆ? ಮತ್ತು ಉತ್ತರ ಕರ್ನಾಟಕದ, ಅದರಲ್ಲೂ ವಿಶೇಷವಾಗಿ ಕಿತ್ತೂರು ಕರ್ನಾಟಕದ ಬಗ್ಗೆ ಹೇಗೆ ಚರ್ಚೆಗಳಾಯ್ತು ಅಂತ? ಅಲ್ಲ, ಇನ್ನು ಚೆನ್ನಾಗಿ ಆಗ್ತಾ ಇದಾರೆ. ಸೊ ಮುಂಚೆ ಎಲ್ಲ ಜಾಸ್ತಿ ಸ್ಟ್ರೈಕ್ ಆಗೋದು ಇದಾಗೋದ್ರೆಲ್ಲ ಡಿಸ್ಟರ್ಬ್ ಆಗ್ತಿತ್ತು. ಈ ಸಲ ಜರ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲಾನು ಕಂಟ್ರೋಲ್ ಮಾಡಿ ಸ್ಟ್ರೈಕ್ ಆಗೋದನ್ನೆಲ್ಲ ಸರಿಯಾಗಿ ಮೇಂಟೈನ್ ಮಾಡಿದ್ರು. ಆ ತರ ಏನ್ ಡಿಸ್ಟರ್ಬ್ ಇರಲ್ಲ. ಇನ್ನು ಉತ್ತರ ಕರ್ನಾಟಕ ಬಗ್ಗೆ ಇನ್ನೂ ಸಾಕಷ್ಟು ವಿಷಯ ಚರ್ಚೆ ಆಗ್ಬೇಕಾಯ್ತು. ಅದಕ್ಕೆ KN ರಾಜನ್ ಅವ್ರ ಒಂದು ಮಾತು ಹೇಳಿದ್ರು, ನೀವು ಲಾಸ್ಟ್ ಅಧಿವೇಶನದಾಗ ಏನ್ ಮಾಡಿದಿರಿ, ಅದನ್ನ ಏನ್ ಇಂಪ್ಲಿಮೆಂಟ್ ಮಾಡಿದ್ರಿ ಅದನ್ನ ಇಲ್ಲಿ ಹೇಳ್ರಿ. ಇದು ಚರ್ಚೆ ನೆಕ್ಸ್ಟ್ ಚರ್ಚೆ ಒಳಗೆ ಹೋಗ್ಬಾರ್ದು ಅಂತ ಇದ್ರು. ಆಗಿದೆ, ಒಂದು 50% ಚರ್ಚೆ ಆಗಿದೆ. ನಮಗೆ ಇನ್ನೂ ಹೆಚ್ಚಿಗೆ ಆಗ್ಬೇಕಂತ ಆಸೆ ಇದೆ. ಮುಂದಿನ ದಿನಮಾನದಲ್ಲಿ ಟ್ರೈ ಮಾಡ್ತೀವಿ. ಆದ್ರೆ ಇದು 10 ದಿವಸ ಅಲ್ಲ, ಇನ್ನೂ 15-20 ದಿವಸ ನಡಿಬೇಕಂತ ನಮ್ಮೆಲ್ಲರ ಆಸೆ. ಸೊ ಈ ತರ ಇದೆ. ನೋಡೋಣ, ಮುಂದೆ ಇನ್ನೂ ಹೆಚ್ಚಿನ ಚರ್ಚೆ ಮಾಡ್ಲಿಕ್ಕೆ ಬೇಡಿಕೆಗೆ ಒತ್ತಾಯ ಮಾಡ್ತಾರೆ. ಓಕೆ ಸರ್, ಮತ್ತೊಂದು ವಿಚಾರ ಅಂತಂದ್ರೆ KKRDB ಮಾದರಿಯಲ್ಲಿ ಇಲ್ಲೂ ಕೂಡ ಒಂದು ವ್ಯವಸ್ಥೆ ಆಗಬೇಕು. 371J ಏನಿದೆ ಅದೇ ಮಾದರಿಯಲ್ಲಿ ಅಭಿವೃದ್ಧಿಗೆ ಅವಕಾಶ ಕೊಡಬೇಕು ಅನ್ನುವಂಥದ್ದಿದೆ. ತಮ್ಮ ಒಪಿನಿಯನ್ ಏನು ಈ ವಿಚಾರದ ಬಗ್ಗೆ? ಇಲ್ಲ, ಆದ್ರೆ ಉಳಿದೀಗ ನೋಡ್ರಿ, ಯಾಕಂದ್ರೆ ಹೈದರಾಬಾದ್ ಕರ್ನಾಟಕ ಆ ತರ ಅದು ಬಹಳ ಹೋರಾಟ ಮಾಡಿದ್ರು. ಅದೇ ತರ ನಮ್ಮ ಕಿತ್ತೂರು ಕರ್ನಾಟಕ ಅಂದ್ರೆ ಮುಂಬೈ ಕರ್ನಾಟಕ ಅಂತೀವಲ್ಲ, ಆಗ್ಬೇಕು. ಡೆವಲಪ್ ಒಳ್ಳೇದು ಅನ್ಕೊಂಡ್ ಬೋರ್ಡ್ ಆದ್ರೆ ಒಳ್ಳೇದು ಅಂತ ಹೇಳಿ ನನ್ನ ವೈಯಕ್ತಿಕ ಅಭಿಪ್ರಾಯ. ಒಟ್ಟಾರೆಯಾಗಿ ಸರ್ 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಅಂತ? ಈ ಅಧಿವೇಶನ 10ಕ್ಕೆ ಒಂದು 7 ಕೊಡ್ತೇವ್ರಿ. 10 ಕೊಡಕ್ಕಾಗಲ್ಲ, 7 ಕೊಡ್ತೀವ್ರಿ. ಮುಂದೆ ಒಳ್ಳೆ ತರ ನಡಿಬೇಕಂತ ನಮ್ಮ ಆಸೆ ಇದೆ. ಸೊ ಇನ್ನೂ ಹೆಚ್ಚಿನ ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಆಗಿ ಡೆವಲಪ್ಮೆಂಟ್ ಆಗಿ ಈ ಭಾಗದ ರೈತರಿಗೆಲ್ಲ ಒಳ್ಳೇದಾಗಬೇಕು ನಮ್ಮ ಈ ಭಾಗದ ಶಾಸಕರ ಆಸೆ ಇದೆ. ಮುಂದಿನ ದಿನಮಾನದಲ್ಲಿ ಇನ್ನೂ ಹೆಚ್ಚಿನ ದಿನ ಅಧಿವೇಶನ ನಡೆದು ಇನ್ನೂ ಉತ್ತರ ಕರ್ನಾಟಕ ಹೆಚ್ಚಿನ ಚರ್ಚೆ ಆಗುವಂತ ಪ್ರಾಮಾಣಿಕ ಪ್ರಯತ್ನ ನಾವು ವೈಯಕ್ತಿಕವಾಗಿ ಭಾರತೀಯ ಜನತಾ ಪಾರ್ಟಿಯಿಂದ ಮಾಡ್ತೀವಿ. ಸರ್, ತಮ್ಮ ಕ್ಷೇತ್ರದ ಬಗ್ಗೆ ಏನಾದ್ರು ಚರ್ಚೆ ಮಾಡೋದಕ್ಕೆ ಸಾಧ್ಯ ಆಯ್ತಾ ಈ ಬಾರಿ? ಇಲ್ಲ, ಮಾಡಿದ್ರು. ಆಲ್ಮೋಸ್ಟ್ ಎಲ್ಲ ನಾವು ಲಾಸ್ಟ್ ಟೈಮ್ ಏನೇನು ಅಧಿವೇಶನ ಚರ್ಚೆ ಮಾಡಿದಲ್ಲ ಅವೆಲ್ಲ ಇಂಪ್ಲಿಮೆಂಟ್ ಆಗಿದಾವ್ರಿ. ಫೈರ್ ಸ್ಟೇಷನ್ ಲಾಸ್ಟ್ ಇಯರ್ ಮಾಡಿದೆ, ಈ ಸಲ ಇಂಪ್ಲಿಮೆಂಟ್ ಆಗಿದೆ. ಸೊ ಮಿನಿ ವಿಧಾನಸೌಧದ
ಚರ್ಚೆ ಮಾಡಿದೆ, ಲಾಸ್ಟ್ ಇಯರ್ ಇಂಪ್ಲಿಮೆಂಟ್ ಆಗಿದೆ. ಸೊ ಡೆವಲಪ್ಮೆಂಟ್ ಆಗಿ ರೋಡ್ಗೆ ಜಾಸ್ತಿ ಒತ್ತು ಕೊಟ್ಟು ಕೇಳ್ತಾ ಇದ್ವಿ. ಸೊ ನನ್ನ ಕ್ಷೇತ್ರ ಡೆವಲಪ್ ಮಾಡ್ತಾ ಇದೀನಿ, ಇನ್ನೂ ಹೆಚ್ಚು ಡೆವಲಪ್ಮೆಂಟ್ ಮಾಡ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ಈ ಬಾರಿಯ ಚಳಿಗಾಲ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಚರ್ಚೆಗಳಾಗಬೇಕು ಮತ್ತು ಅಲ್ಲಿ ಇರುವಂತಹ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೀತಾ ಇರುತ್ತೆ. ಇನ್ಫ್ಯಾಕ್ಟ್ ಶಾಸಕರ ಒಪಿನಿಯನ್ ಏನಿದೆ, ಈ ಬಾರಿಯ ಚಳಿಗಾಲದ ಅಧಿವೇಶನ ಸದನ ಸಪ್ಪೆ ಆಗಿತ್ತಾ ಸೂಪರ್ ಆಗಿತ್ತಾ, ಬನ್ನಿ ಕೇಳ್ತಾ ಹೋಗೋಣ. ಸೊ ಕರೆಮ ನಾಯಕ್ ಅವರು ಇದ್ದಾರೆ. ಮೇಡಮ್, ಈ ಬಾರಿಯ ಸದನ ನಮ್ಮ ಉತ್ತರ ಕರ್ನಾಟಕದ ಚರ್ಚೆಗಳಿಗೆ ಪೂರಕವಾಗಿತ್ತಾ ಇಲ್ವಾ? ಬರೇ ಚರ್ಚೆಗಳಿಗೆ ಅಷ್ಟೇ ಸೀಮಿತ ಆಗಿ ಹೊರತಾಗಿ ಪರಿಹಾರ ಸಿಗೋದಂತರ ಸುಳ್ಳು. ಎಲ್ಲ ವೇಸ್ಟ್. ಯಾಕಂತಂದ್ರೆ ಇಲ್ಲಿ ನಮ್ಮ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕನ ಮೊದ್ಲಿಂದನೂ ಯಾವ ರೀತಿ ನಿರ್ಲಕ್ಷ್ಯ ಮಾಡ್ಕೊಂಡ್ ಬಂದಾರ, ಅದೇ ತರ ನಿರ್ಲಕ್ಷ್ಯ ಮಾಡ್ತಾರ. ಇಲ್ಲಿ ತಾತ್ಕಾಲಿಕ ಯೋಜನೆಗಳಿಂದ ಜನರನ್ನ ಮನವೊಲಿಸಿ ಒಂದು ಮತ ಬ್ಯಾಂಕ್ ಮಾಡ್ಕೊಳಕ್ ಹೊರತಾಗಿ ಇಲ್ಲಿ ದೊಡ್ಡ ಪ್ರಮಾಣದ ಯೋಜನೆಗಳನ್ನ ರೂಪಿಸ್ಬೇಕು. ಇಲ್ಲಿ ನಿರುದ್ಯೋಗ ಒಂದು ಪಿಡುಗನ ಹೋಗ್ಲಾಡಿಸ್ಬೇಕು. ಮಹಿಳಾ ಸಬಲೀಕರಣಕ್ಕೆ ಒಂದು ಒತ್ತು ಕೊಡ್ಬೇಕು. ರೈತರ ಸಮಸ್ಯೆಗಳನ್ನ ಬಗೆಹರಿಸಬೇಕು. ದೊಡ್ಡ ದೊಡ್ಡ ಆರೋಗ್ಯ ಒಂದು ಅನಾರೋಗ್ಯ ಪೀಡಿತರು ಜಾಸ್ತಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಇರೋದ್ರಿಂದ ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳು ತರಬೇಕನ್ನೋದ್ರ ಬಗ್ಗೆ ಏನು ಅವರಿಗೆ ಕಾಳಜಿ ಇಲ್ಲ. ಯಾವುದೇ ಕಾರಣಕ್ಕೂ ಈ ಸರ್ಕಾರ ನಾವು ನಿರೀಕ್ಷೆ ಮಾಡೋದು ಸುಳ್ಳು. ನಾವು ಮೊದಲೆಲ್ಲ ಆಶೆ ಭಾವನೆ ಇತ್ತು ನಮ್ಗ, ಏನಾದ್ರೂ ಕೊಡ್ಬೋದು, ಏನಾದ್ರೂ ಒಳ್ಳೆ ರೀತಿಯಿಂದ ಮಾಡ್ಬೋದು, ಕ್ಷೇತ್ರಗಳಿಗೆ ನಾವು ಜನರಿಗೆ ಮಾತು ಕೊಟ್ಟಂಗ್ ನಡ್ಕೋಬಹುದು ಅಂತೇಳಿ ಸಂಪೂರ್ಣ ವಿಫಲ ಆಗಿದೆ. ಯಾವುದೇ ಒಂದು ಬರೀ ಆಶ್ವಾಸನೆ ಆಗಿದೆ ಹೊರತಾಗಿ ಇದಕ್ಕೆ ಪರಿಹಾರ ಸಿಗೋದು ಒಂದು ದೂರದ ಮಾತು ಅಂತ ಹೇಳಕ್ ಇಷ್ಟ. ತಮ್ಮ ಕ್ಷೇತ್ರದ ಯಾವ ವಿಚಾರಗಳನ್ನ ಪ್ರಸ್ತಾಪ ಮಾಡೋದಕ್ಕೆ ಅವಕಾಶ ಸಿಕ್ತು ಮತ್ತು ಅದಕ್ಕೇನಾದ್ರೂ ಪಾಸಿಟಿವ್ ರೆಸ್ಪಾನ್ಸ್ ಏನಾದ್ರೂ ಒಂದ್ ಸ್ವಲ್ಪ ಆದ್ರೂ ಇತ್ತಾ ಅಂತ? ಇಲ್ಲ, ನನ್ನ ಕ್ಷೇತ್ರಕ್ಕೆ ನಾನೊಂದು ಕ್ವಶನ್, ಒಂದು ಸ್ಟಾರ್ ಕ್ವಶನ್ ಆಗಿತ್ತು. ನಮ್ಮಲ್ಲಿ ಶಾಲೆಗಳು ಈಗ ನೋಡ್ರಿ, ಕಲ್ಯಾಣ ಕರ್ನಾಟಕ ಅನುದಾನದಲ್ಲಿ ಕೆಲವೊಂದು ಕಟ್ಟಡಗಳಾದ್ರೆ ಅಲ್ಲಿ ಶಾಲೆ ಮಂಜೂರಾಗಿಲ್ಲ, ಗೋಡೆ ಕೊಟ್ಟಿರ್ಲಿಲ್ಲ ಅಲ್ಲಿ. ಹಂಗಾಗಿ ಈ ತರ ನಮ್ಗಲ್ಲಿ ಶಾಲಾ ಒಂದು ಸ್ಯಾಂಕ್ಷನ್ ಮಾಡ್ರಿ, ಶಿಕ್ಷಕರನ್ನ ನೇಮಕ ಮಾಡ್ರಿ ಅನ್ನೋಂಥದ್ದನ್ನ ನಾನು ಸ್ಟಾರ್ ಕ್ವಶನ್ ಆಗಿತ್ತು. ಮತ್ತೆ ಅತ್ಯಂತ 1,000ಕ್ಕಿಂತ ಹೆಚ್ಚು ಶಿಕ್ಷಕರಿಲ್ಲ ಅಲ್ಲಿ. ಒಂದು ಗೆಸ್ಟ್ ಟೀಚರ್ ಮೇಲೆ ನಡೆದದ. ಈ ತರ ಸಮಸ್ಯೆ ಆಗ್ಯದ ಅಂತೇಳಿ ಕೇಳಿದ್ದೆ. ಅಂತದಕ್ಕ ನಮ್ಮ ಮಧುಬಂಗಾರಪ್ಪ ಸಾಬ್ರು ಒಂದ್ ಸ್ಪಂದನೆ ಮಾಡ್ಯಾರ. ಯಾಕಂದ್ರೆ ಒಂದು ಪ್ರೌಢಶಾಲೆ ಕೇಳಿದ್ವಿ ನಾವು. ಯಾಕಂದ್ರೆ ಒಂದು 10-15 ಹಳ್ಳಿಗೆ ಬಹಳ ಸಮಸ್ಯೆ ಆಗ್ತಿತ್ತು. ಅದನ್ನ ನಾವು ಜಾಲಹಳ್ಳಿ ಭಾಗದಲ್ಲಿ ಅಮರಾಪುರ ಕ್ರಾಸಿಗೆ ಒಂದು ಪ್ರೌಢಶಾಲೆ ಕೇಳಿದ್ವಿ. ಅದನ್ನ ಅವ್ರು ಕೊಡ್ತೀವಿ ಅಂತೇಳಿ ಮಾತು ಕೊಟ್ರು. ಅದನ್ನ ಬಿಟ್ರೆ ಬೇರೆ ಯಾವುದೇ ನಮಗ ಅನುಕೂಲ ಆಗಂತ ಒಂದು ಭರವಸೆ ಸಿಕ್ಕಿಲ್ಲ. ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡೋದಕ್ಕೆ ನನಗೂ ಕೂಡ ಒಂದು ಅವಕಾಶ ಸಿಕ್ಕಿತ್ತು. ಸಾಕಷ್ಟು ವಿಷಯಗಳನ್ನ ನಾನು ಕೂಡ ಸದನದ ಗಮನಕ್ಕೆ ತಂದೇನಿ. ಆದ್ರೆ ನಮಗ್ ನಿಜವಾಗ್ಲು ಏನಪ್ಪಾ ಒಂದು ಈ ಸಲ ಆದ್ರೂ ಏನಾದ್ರೂ ದೊಡ್ಡ ಒಂದು ಪ್ರಾಜೆಕ್ಟ್ ಗಳವೆಲ್ಲ ಸಿಗ್ತಾವನ್ನಂತದ್ದು ತಾರತಮ್ಯ ಭೇದ ಭಾವ ಬಿಟ್ರೆ ಬೇರೆ ಏನಿಲ್ಲ. ಏನು ನಿಮ್ದು ಆಕ್ಚುಲ್ ಡಿಮ್ಯಾಂಡ್ ಏನಾಗಿದೆ ಅಂತ? ಅನುದಾನ ಬೇಕಷ್ಟೇ. ನಮ್ಗೆ ಅನುದಾನ ಕೊಡ್ಬೇಕು, ಯಾವ್ದು ತಾರತಮ್ಯ ಮಾಡ್ಬೋದು. ಇವತ್ತು ನೋಡ್ರಿ, ಸ್ಪೀಕರ್ ಅವ್ರ ಮೇಲೆ ಒಂದು ತಕ್ಕಡಿ ಚಿಹ್ನೆ ಅದ, ಅದು ಎರಡು ಸಮಾನವಾದಂತ ಒಂದಿದ್ರಲ್ಲಿ ತೂಗ್ತದ. ಆದ್ರೆ ಇಲ್ಲಿ ಹೆಂಗಾದ, ಇಲ್ಲಿ ಆಡಳಿತ ಪಕ್ಷದವರಿಗೆ ಒಂದ್ ರೀತಿ ಆದ್ರೆ ವಿರೋಧ ಪಕ್ಷದವರಿಗೆ ಒಂದ್ ರೀತಿ ಅದ. ಇದು ಯಾವ ನ್ಯಾಯ? ಅದ್ರ ಕೆಳಗ್ ಕುಂತ್ಕೊಂಡು ಇವ್ರು ಸದನ ನಡೆಸೋದು ಯಾವ ಲೆಕ್ಕ ಅಂತ ನನಗನ್ಸ್ತು. 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಈ ಬಾರಿಯ ಚಳಿಗಾಲ ಅಧಿವೇಶನಕ್ಕೆ? ಎಲ್ಲ 0, ಯಾವ 10ಕ್ಕೆ ಮಾರ್ಕ್ಸೇ ಇಲ್ಲ. ನಾವು ನನ್ನ ಪ್ರಕಾರ ಸರ್ಕಾರದ ಬಗ್ಗೆ ನಿಜವಾಗ್ಲೂ ದೊಡ್ಡ ಪ್ರಮಾಣದ ಆಸೆ ಇಟ್ಕೊಂಡಿದ್ವಿ. ನಾವು ಮಾರ್ಕ್ಸ್ ಕೊಡಕ್ಕೆ ಮನ್ಸಾಗ್ತಾ ಇಲ್ಲ. ಏನಂತ ಕೊಡೋದು? ನಾವು 1% ಕೊಡ್ಬೇಕಂದ್ರೆ ಹಿಂದ್ ಬಂದೋಡಂತ ಪರಿಸ್ಥಿತಿ ಆಗಿದೆ. ಓಕೆ, ಅಂದ್ರೆ ಪ್ರತಿ ಶಾಸಕರ ಅಳಲು ಕೂಡ ಇದೆ. ನಮ್ಮ ಕ್ಷೇತ್ರದ ಜನರಿಗೆ ನಾವು ಏನು ಉತ್ತರ ಕೊಡಬೇಕು? ಈ ಬಾರಿಯ ಸದನ 10ಕ್ಕೆ ಎಷ್ಟು ಅಂತ ಕೇಳಿದ್ರೆ ಬಹುತೇಕರು ಹೇಳ್ತಾ ಇರೋದು ದೊಡ್ಡ 0 ಅಂತ. ಮತ್ತಷ್ಟು ಶಾಸಕರ ಒಪಿನಿಯನ್ ಕೇಳ್ತಾ ಹೋಗೋಣ. ಅವರ ಒಪಿನಿಯನ್ ಏನಿದೆ ಅನ್ನುವಂಥದ್ದನ್ನ ನಿಮ್ಮ ಮುಂದೆ ತೆರೆದಿಡ್ತೀನಿ. ಓಕೆ ವೀಕ್ಷಕರೇ, ಚಳಿಗಾಲ ಅಧಿವೇಶನ ನಡೀತಾ ಇದೆ. ಅನೇಕ ಶಾಸಕರು ತಮ್ಮದೇ ಅಭಿಪ್ರಾಯ ಹಂಚಿಕೊಳ್ತಾ ಇದ್ದಾರೆ. ನಮ್ಮ ಜೊತೆ ಹೂವಿನಹಡಗಲಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಕೃಷ್ಣ ನಾಯಕ್ ಅವರಿದ್ದಾರೆ. ಸರ್, 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಈ ಬಾರಿಯ ಚಳಿಗಾಲ ಅಧಿವೇಶನಕ್ಕೆ? ಈಗ ಸುವರ್ಣ ಸೌಧ ಕಟ್ಟಿರೋದು ವಿಶೇಷವಾಗಿ ಈ ಭಾಗದ ಸಮಸ್ಯೆಗಳು ಬಗೆಹರಿಸಲಿಕ್ಕೆ, ಅದು ಉತ್ತರ ಕರ್ನಾಟಕ. ಸೊ ಈ ಉತ್ತರ ಕರ್ನಾಟಕದ ಸಮಸ್ಯೆಗಳು ಇದು 3ನೇ ವರ್ಷ ನಾವು ಬರ್ತಿರೋದು. ಸೊ ಮೊದಲನೇ ವರ್ಷ, 2ನೇ ವರ್ಷ ನಾವು ಮಾತಾಡಿದ ಇನ್ನೂ ಕೂಡ ಯಾವುದು ಪರಿಣಾಮಕಾರವಾಗಿ ಪ್ರಯೋಜನಕ್ಕೆ ಬಂದಿಲ್ಲ. ಹಾಗಾಗಿ ಈಗ ಕೂಡ ನಾವು ಬಹಳಷ್ಟು ಸಮಸ್ಯೆಗಳ ಬಗ್ಗೆ ಬಹಳಷ್ಟು ಈ ಭಾಗದ ಶಾಸಕರೆಲ್ಲ ಚರ್ಚೆ ಮಾಡಿದ್ವಿ. ಸರ್ಕಾರ ಗಮನಕ್ಕೆ ಬರೋ ರೀತಿಯಿಂದ ಎಲ್ಲ ರೀತಿಯಿಂದ ನಾವು ಮನವರಿಕೆ ಮಾಡಿದೀವಿ. ಗೊತ್ತಿಲ್ಲ ಏನಾಗುತ್ತೆ, ಬಟ್ ಕಳೆದ 2 ವರ್ಷ ಈ ಸದನದಲ್ಲಿ, ಅದು ವಿಶೇಷವಾಗಿ ಬೆಳಗಾವಿ ಚಳಿಗಾಲದ
ಅಧಿವೇಶನಕ್ಕೆ ಬಂದಿದ್ದು ನಮಗೆ ಅಂತ ಪ್ರಯೋಜನ ಆಗಿಲ್ಲ. ಓಕೆ. ಈಗ ಕಾದ್ ನೋಡ್ತಾ ಇದೀವಿ, ಮುಂದೆ ಸರ್ಕಾರ ಏನಾದ್ರು ಗಮನದಾಗ ಇಟ್ಕೊಂಡು ಏನಾಗಿದೆ ಅಂತಂದ್ರೆ, ಇವತ್ತು ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಸಮಸ್ಯೆಗಳಿದಾವೆ. ಇವತ್ತು ಅಖಂಡ ಕರ್ನಾಟಕದಲ್ಲಿ ಬಹಳಷ್ಟು ಇಂಬ್ಯಾಲೆನ್ಸ್ ಇದೆ. ಈಗ ಮೈಸೂರು ಬೆಂಗಳೂರು ಭಾಗದಲ್ಲಿ ಬಹಳಷ್ಟು ಫಾರ್ವರ್ಡ್ ಇದಾವೆ. ಅಲ್ಲಿ ಆ ಭಾಗದ ರೈತರಿಗೆಲ್ಲ ಒಳ್ಳೆ ಮಾರುಕಟ್ಟೆ ಸಿಗುತ್ತೆ, ಉತ್ತಮವಾದ ಬೆಲೆ ಸಿಗುತ್ತೆ. ಆದ್ರೆ ಈ ಭಾಗದ ರೈತರಿಗೆ ನೀರಾವರಿ ಯೋಜನೆಗಳು ಸಮರ್ಪಕವಾಗಿಲ್ಲ, ಉತ್ತಮವಾದ ಬೆಳೆದಿದ್ದ ಬೆಳೆಗಳಿಗೆ ರೇಟ್ಗಳಿಲ್ಲ. ಹಾಗಾಗಿ ಈ ತಾರತಮ್ಯ ಸಮಾಜ ಕಟ್ಟಲಿಕ್ಕೆ ಸರ್ಕಾರಗಳು ಮುಂದಾಗಬೇಕು. ಓಕೆ ಸರ್, ನಿಮ್ಮ ಕ್ಷೇತ್ರದ ಬಗ್ಗೆ ಏನೆಲ್ಲ ವಿಚಾರಗಳನ್ನ ಕಲಾಪದಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಅವಕಾಶ ಸಿಕ್ತು? ನೋಡಿ, ನಾನು ಸಂಪೂರ್ಣ ಈ ನನ್ನ ಕ್ಷೇತ್ರವನ್ನು ಕಾಲ್ನಡಿಗೆಯಲ್ಲಿ ನಾನು ಸಂಪೂರ್ಣ ಮುಗಿಸಿದ್ದೀನಿ. ಸೊ ನನ್ನ ಕ್ಷೇತ್ರದಲ್ಲಿ ಬರುವ ರಸ್ತೆಗಳು, ನನ್ನ ಕ್ಷೇತ್ರದಲ್ಲಿ ಸಮಸ್ಯೆ ಇರುವ ನೀರಿನ ಸಮಸ್ಯೆ, ವಾಟರ್ ಫಿಲ್ಟರ್ಗಳು, ಶಾಲಾ ಕಾಲೇಜಿನ ಸಮಸ್ಯೆಗಳು, ಅಂಗನವಾಡಿ ಸಮಸ್ಯೆಗಳು, ಬಸ್ ಸ್ಟ್ಯಾಂಡ್ಗಳು ಇಲ್ಲ. ಈ ಸಮರ್ಪಕವಾಗಿ ಆರೋಗ್ಯ ಸಮಸ್ಯೆ ಬಹಳ ಹದಗೆಟ್ಟಿದೆ. ಇದೆಲ್ಲದನ್ನ ನಾನು ಟೋಟಲ್ ಎಸ್ಟಿಮೇಟೆಡ್, ಟೆಂಟೇಟಿವ್ ಎಸ್ಟಿಮೇಟೆಡ್ ಮಾಡಿ ಸರ್ಕಾರಕ್ಕೆ ಒಪ್ಪಿಸಿದ್ದೀನಿ. ಇವತ್ತು ಉದಾಹರಣೆ, ನನ್ನ ಕ್ಷೇತ್ರದಲ್ಲಿ 600 ಕಿಲೋಮೀಟರ್ ರಾಜ್ಯ ಹೆದ್ದಾರಿ ಮತ್ತು ಜಿಲ್ಲಾ ಮುಖ್ಯ ರಸ್ತೆಗಳು ಸೇರ್ಕೊಂಡು 600 ಕಿಲೋಮೀಟರ್ ಇದೆ ಅಂದ್ರೆ, ಅದರಲ್ಲಿ 250 ಕಿಲೋಮೀಟರ್ ಹದಗೆಟ್ಟಿದೆ. 250 ಕಿಲೋಮೀಟರ್ ಇಮಿಡಿಯೇಟ್ಲಿ ನೀವು 250 ಕೋಟಿ ಅನುದಾನ ತುರ್ತುಗತಿಯಲ್ಲಿ ತಾವು ಬಿಡುಗಡೆ ಮಾಡಿ ಆ 250 ಕಿಲೋಮೀಟರ್ ಏನು ಹಾಳಾಗಿದೆ ಆ ರಸ್ತೆ ಮಾಡ್ಕೊಡಿ. ಆ ರೀತಿಯ ಉದಾಹರಣೆ ಎಲ್ಲ ಸಮರ್ಪಕವಾಗಿ. ಆಮೇಲೆ ಹಳ್ಳಿಗಳಲ್ಲಿ ಒಳಚರಂಡಿಗಳು, ಹಳ್ಳಿಗಳಲ್ಲಿ ರಸ್ತೆಗಳು ಎಲ್ಲದು ಕಮ್ಯುನಿಟಿ ಮಾಡಿ ಇಷ್ಟು ಅಮೌಂಟ್ ಬೇಕಂತೇಳಿ ಸಂಬಂಧಪಟ್ಟ ಸಚಿವರಿಗೆ ಕೊಟ್ಟಿದ್ದೀನಿ. ಆದ್ರೆ ಏನ್ ಮಾಡ್ತಾರೆ ಗೊತ್ತಿಲ್ಲ, ಭರವಸೆ ಇಲ್ಲ ಮಾಡ್ತಾರೆ ಅನ್ನೋದು. ಅವ್ರು ಯಾಕಂದ್ರೆ ಮಾಡೋದಿತ್ತು ಅಂದ್ರೆ ಅಟ್ಲೀಸ್ಟ್ ಅವ್ರು ಸ್ಟಾರ್ಟರ್ ಮಾಡ್ತಿದ್ರು. ಹಾಗಾಗಿ ನೋಡಿ, ನನಗೆ ಎರಡೂವರೆ ವರ್ಷದಲ್ಲಿ PWD ಇಂದ 20-10-8-10 ಸುಮಾರು 30 ಕಿಲೋಮೀಟರ್ ಮಾಡಕ್ ಅಷ್ಟೇ ಬಂದಿದೆ. ಸೊ 600 ಕಿಲೋಮೀಟರ್ ಅಲ್ಲಿ 30 ಕಿಲೋಮೀಟರ್ ಅಂದ್ರೆ 0.5% ಆಯ್ತು. ಸೊ 3 ವರ್ಷದಲ್ಲಿ 0.5% ರೋಡ್ಗಳು ಮಾಡಕ್ ಕೊಡ್ತಾರ ಅಂತಂದ್ರೆ ಇದು ರಿಯಲಿ ಬಹಳ ದುರಂತ, ಬಹಳ ನೋವಾಗುತ್ತೆ. ಓವರ್ ಆಲ್ 10ಕ್ಕೆ ಎಷ್ಟು ಮಾರ್ಕ್ಸ್ ಈ ಬಾರಿಯ ಚಳಿಗಾಲ ಅಧಿವೇಶನಕ್ಕೆ? ಒಂದು 5 ಅಷ್ಟೇ. ಓಕೆ, ಡನ್. ಥ್ಯಾಂಕ್ ಯು ಸರ್. ಕಳೆದ 10 ದಿನಗಳಿಂದ ಚಳಿಗಾಲ ಅಧಿವೇಶನ ನಡೀತು. ಚಳಿಗಾಲ ಅಧಿವೇಶನ ಸೂಪರ್ ಆಗಿತ್ತಾ, ಸಪ್ಪೆ ಆಗಿತ್ತಾ, ಏನ್ ಹೇಳ್ತಾರೆ ಶಾಸಕರು ಅನ್ನುವಂತ ಶೀರ್ಷಿಕೆ ಅಡಿ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ನಮ್ಮ ಜೊತೆ MY ಪಾಟೀಲ್ ಇದ್ದಾರೆ, ಅಫ್ಜಲ್ಪುರದ ಶಾಸಕರು. ಸರ್, ಕಳೆದ 10 ದಿನಗಳಿಂದಲೂ ಕೂಡ ಸೆಷನ್ ನಡೀತು, ಚಳಿಗಾಲದ ಅಧಿವೇಶನ. ಸೆಷನ್ ಸೂಪರ್ನ ಸಪ್ಪೆನ? ತಮಗೆ ಗೊತ್ತಿದ್ದಂತೆ ಬೆಳಗಾವಿ ಅಧಿವೇಶನ ಬಹಳ ಪ್ರಾಮುಖ್ಯತೆ ಯಾಕೆ ಪಡೆದಿದೆ ಅಂತಂದ್ರೆ, ಇಲ್ಲಿ ಮಹಾರಾಷ್ಟ್ರೀಯನರು ಬೆಳಗಾವಿ ನಮ್ಮದಾಗಿರುವಂಥ ಪ್ರತಿ ಏನು ಯಾವಾಗಲೂ ಅವರು ಹೋರಾಟ ಅದು ಇದು ಮಾಡ್ತಾ ಇದ್ರು. ಒಮ್ಮೆ ತೆರೆ ಎಳಿಬೇಕು ಅಂಥೇಳಿ ನಮ್ಮ ಎಲ್ಲ ಮುಖಂಡರು, ರಾಜಕೀಯ ಮುಖಂಡರು ನಿರ್ಧಾರ ಮಾಡಿದ್ರು. ಇಲ್ಲಿ ಬೆಳಗಾವಿದಾಗ ನಾವು ಒಂದು ವಿಧಾನಸೌಧ, ಸುವರ್ಣಸೌಧ ಕಟ್ಟಿ ಇಲ್ಲಿ ಅಧಿವೇಶನ ಮಾಡೋಣ. ಈ ಭಾಗದ ಏನೇನು ಬೇಡಿಕೆಗಳು ಚರ್ಚೆ ಮುಖಾಂತರ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಇದನ್ನ ನಿರ್ಮಾಣ ಮಾಡಿದ್ರು. ಅದೇ ಪ್ರಕಾರ ವರ್ಷಕ್ಕೊಮ್ಮೆ ಈ ಅಧಿವೇಶನ ಕರೀತಾ ಇದ್ದಾರೆ. ಇಲ್ಲಿ ಈ ಭಾಗದ ಆಗುಗಳ ಬಗ್ಗೆ, ಈ ಭಾಗದ ಸವಲತ್ತು ಬಗ್ಗೆ ಇವೆಲ್ಲ ಚರ್ಚೆ ಆಗ್ತವೆ. ಆದರೆ ಒಂದು ವ್ಯಥೆ ಏನಂತಂದ್ರೆ, ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಈ ವಿಧಾನಸೌಧ ಕಟ್ಟಿದ್ದಾರೆ. ಆದ್ರೆ ಇಲ್ಲಿ ಆಫೀಸರ್ಸ್ಗಳು ಬರ್ಬೇಕು ಕೆಲವೊಂದರು. ಯಾಕಂದ್ರೆ ಇದು ನಾವು ಅಧಿವೇಶನ ಮುಗಿಸ್ಕೊಂಡು ಹೋದೆವು ಅಂತಂದ್ರೆ ಇಲ್ಲಿ ಎಲ್ಲ ಬಿಲ್ಡಿಂಗ್ ಹಾಳಾಗಿ ಹೋಗ್ತದೆ. ಕಸ ಹೊಡೋರು ದಿಕ್ಕಿಲ್ಲ, ಸ್ವಾಪ್ ಮಾಡೋರು ದಿಕ್ಕಿಲ್ಲ. ದೊಡ್ಡ ಬಿಲ್ಡಿಂಗ್ ಇದೆ. ಇದಕ್ಕೆ ಕೆಲವೊಂದು ಆಫೀಸ್ಗಳಿಗೆ ಕೆಲಸ ಮಾಡ್ತಾ ಇರ್ಬೇಕು. ಅಂದ್ರೂ ಬರೋರು ಹೋಗೋರಿಗೆ ಒಂದು ಪಿಕ್ನಿಕ್ ಸ್ಪಾಟ್ ಆದಂಗೆ ಆಗ್ತದೆ. ಎಲ್ಲ ರೀತಿಯಿಂದ ಅನುಕೂಲ ಆಗ್ತದೆ. ಅದನ್ನ ಮುಂದೆ ಸರ್ಕಾರ ಈ ಬಗ್ಗೆ ಆಲೋಚನೆ ಕೂಡ ಸರ್ಕಾರದ ಮುಂದೆ ಇದೆ. ಅದನ್ನು ಮಾಡ್ತಾರಂತೇಳಿ ನಮ್ಗೆ ವಿಶ್ವಾಸ ಇದೆ.
ಸರ್, ಈ ಬಾರಿ ಚಳಿಗಾಲ ಅಧಿವೇಶನದಲ್ಲಿ ನಿಮ್ಮ ಕ್ಷೇತ್ರದ ಯಾವ ವಿಚಾರಗಳನ್ನು ಪ್ರಸ್ತಾಪ ಮಾಡೋದಕ್ಕೆ ಅವಕಾಶ ಸಿಕ್ತು ಅಂತ? ಈಗ ನಮ್ಮ ಕ್ಷೇತ್ರ ಅಂತಂದ ಬೆಳೆ ಹಾನಿ, ಬೆಳೆ ಪರಿಹಾರ ಇದ್ರ ಬಗ್ಗೆ ಹೆಚ್ಚಿಗೆ ಒತ್ತು ಕೊಟ್ಟಿದ್ದೀವಿ. ಯಾಕಂದ್ರೆ ಈ ಸಲ ನಮ್ಮ ಭಾಗಕ್ಕೆ ವಿಪರೀತ ಮಳೆ ಆಗಿದೆ. ಸುಮಾರು 7 ತಿಂಗಳ ಕಾಲ ನಮ್ಗೆ ಸತತವಾಗಿ ದಿನಂಪ್ರತಿ ಮಳೆ ಆಗಿದೆ. ನಮ್ಗೆ ಯಾವಾಗಲೂ ಮಳೆ ಅಭಾವ ಇರ್ತಿತ್ತು. ಆದ್ರೆ ಈ ಸಲ 7 ತಿಂಗಳ ಸತತ ಮಳೆ ಆಗೋದ್ರಿಂದ ಬೆಳೆಗಳೆಲ್ಲ ಬಿತ್ತಿದ ಬೆಳೆಗಳು ನಾಶವಾದವು. ಮುಂದೆ ಯಾವ ಮತ್ತೆ ಯಾವ ಬೆಳಿಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಆದ್ರಿಂದ ರೈತರು ಸ್ವಲ್ಪ ತೊಂದರೆದಾಗಿದ್ದಾರೆ. ಸರ್ಕಾರ ಕೂಡ ಇವತ್ತ ಏನು ಪರಿಹಾರ ಕೂಡ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಪರಿಹಾರ ಕೂಡ ಘೋಷಣೆ ಮಾಡಿವೆ. ಇನ್ನು ನಮಗೆ ಬರೋದನ್ನ ಇನ್ಸೂರೆನ್ಸ್ ಬರಬೇಕಾಗಿದೆ. ಅದು ಗೊತ್ತು ಅಂದ್ರೆ ಸ್ವಲ್ಪ ನೆಮ್ಮದಿ, ರೈತರಿಗೆ ನೆಮ್ಮದಿ ಸಿಕ್ಕಂಗ ಆಗ್ತದೆ ಅಂತ ಹೇಳಿ ಇಲ್ಲಿ ನಾವು ಈ ಅಧಿವೇಶನದಲ್ಲಿ ಬೆಳಕ ಚಂದಕ್ಕೆ ಆಯಿತು. ಅದೇ ರೀತಿ ಯೋಜನೆಗಳು, ದೊಡ್ಡ ದೊಡ್ಡ ಯೋಜನೆಗಳು, ನೀರಾವರಿ ಯೋಜನೆಗಳು, ಆಲ್ಮಟ್ಟಿ ಡ್ಯಾಮ್ ಎತ್ತರಿಸುವುದು, ಇವೆಲ್ಲ ನೀರಿನ ನಮ್ಮ ಪಾಲು ಇನ್ನೂ ಹೆಚ್ಚಿನ ಕೃಷ್ಣಾ ಬೇಸಿನ್ ಮೇಲೆ ಇನ್ನೂ 13 TMC ನೀರು ನಮಗೆ ಬರಬೇಕಾಗಿತ್ತು. ಬರಬೇಕಾದ್ರೆ ನಾವು ಕೂಡ ಎಲ್ಲ ರೀತಿಯ ಇನ್ಫ್ರಾಸ್ಟ್ರಕ್ಚರ್ ಒದಗಿಸ್ಕೊಡ್ಬೇಕು. ಯಾಕಂದ್ರೆ ಡ್ಯಾಮ್ ಎತ್ತರಿಸಿದ್ರೆ ನೀರು ನಿಲ್ಲಿಸಕ್ಕಾಗ್ತದೆ. ನೀರೇ ನಿಲ್ಲಿಲ್ಲ ಅಂದ್ರೆ ನಾವು ನೀರಿನ ಉಪಯೋಗನೂ ತಗೊಳ್ಳೋದಾಗುತ್ತೆ. ಅದಕ್ಕಾಗಿ ನೀರಾವರಿಗೆ ಹೆಚ್ಚಿನ ಆದ್ಯತೆ ಕೊಟ್ಟಿದ್ವಿ. ಅದರ ಜೊತೆಗೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಜೊತೆಗೆ ಕಲ್ಯಾಣ ಕರ್ನಾಟಕ ಕೂಡ ಇಲ್ಲಿ ಪ್ರಸ್ತಾಪ ಆಯ್ತು. ಯಾಕಂದ್ರೆ ಅವು 7 ಜಿಲ್ಲೆ, ನಮ್ಮ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆ ಮತ್ತು ಬಾಂಬೆ ಕರ್ನಾಟಕದ ಈ ಭಾಗದ 7 ಡಿಸ್ಟ್ರಿಕ್ಟು ಸಮಸ್ಯೆಗಳು ಕೂಡ ನಾವು ಎತ್ತಿದ್ದೀವಿ. ಈ ಭಾಗದ ಶಾಸಕರಾಗಲಿ ಎಲ್ಲರೂ ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಏನು ಈ ಅಭಿವೃದ್ಧಿ ಕಡೆಗೆ ಹೆಚ್ಚಿಗೆ ಒತ್ತು ಕೊಟ್ಟಿವಿ. ಯಾಕಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಮೊದಲೇ ಮಹಾರಾಜರ ಕಾಲಕ್ಕೆ ಬಹಳಷ್ಟು ಕೆಲಸಗಳಾಗಿವೆ. ಅದು ಜನಪರವಾದಂತ ಏನು ರಾಜ್ಯ ಇದ್ದ. ನಮ್ಮ ಭಾಗದಲ್ಲಿ ಏನಿತ್ತು, ಇಲ್ಲಿ ಬ್ರಿಟಿಷರಿದ್ರು. ಬ್ರಿಟಿಷರು ಅವರು ತಮ್ಮ ಬಿಸಿನೆಸ್ ಮಾಡಿಕೊಂಡು ಹೋದ್ರು. ನಮ್ಮ ಕಡೆ ನಿಜಾಮ ಇದ್ದ, ಐಷಾರಾಮದಾಗ ಜೀವನ ಕಳೆದ. ಹೀಗಾಗಿ ನಮ್ಮ ಭಾಗ ಎದ್ದುಳಿದಿತ್ತು. ಸ್ವಲ್ಪ ಪರವಾಗಿ ಈ ಭಾಗದಾಗ ಸ್ವಲ್ಪ ಬ್ರಿಟಿಷ್ ಆಡಳಿತ ಇರೋದ್ರಿಂದ ಸ್ವಲ್ಪ ಶಿಸ್ತಬದ್ಧವಾದಂತ ಒಂದು ಆಡಳಿತ ಮಾಡಿದ್ರು. ಆದ್ರೆ ಅವರು ವ್ಯಾಪಾರ ಸಲಹೆ ಮಾಡಿದ್ರು, ಅವ್ರು ಜನರ ಅಭಿವೃದ್ಧಿ ಸಲುವಾಗಿ ಆ ಕೆಲಸ ಮಾಡಿಲ್ಲ. ಆದ್ರಿಂದ ಇವತ್ತ ಈ ಅಧಿವೇಶನ ಬಹಳ ಜರೂರಿ ಇತ್ತು. ಮತ್ತು ಈ ಇದು ಮಹಾರಾಷ್ಟ್ರವನ್ನು ನಮ್ಮದನ್ನೋದು ಮರ್ತು ಬಿಟ್ಟಂಗ ಆಗಿದೆ ಅಂತ ನನಗೆ. 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ? 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಚಳಿಗಾಲ ಅಧಿವೇಶನಕ್ಕೆ? ನಾವು ಚಳಿಗಾಲ ಅಧಿವೇಶನಕ್ಕೆ 8 ಮಾರ್ಕ್ಸ್ ಕೊಡ್ತೀವಿ. 2 ಯಾಕೆ ಕಡಿಮೆ ಸರ್? ಅಲ್ಲ, ಏನು ಚರ್ಚೆ ಆಗ್ಬೇಕು, ಇನ್ನೂ ಚರ್ಚೆ ಆಗಿಲ್ಲ. ಅದಕ್ಕೆ ಹೆಚ್ಚಾಗಿ ಅಪೋಸಿಷನ್ ಮೇಲಿನ ಮೇಲೆ ಧರಣಿ ಆಗಲಿ, ಕೂಗಾಟ ಆಗಲಿ, ಇವು ಆಗೋದ್ರಿಂದ 10 ದಿವಸದಾಗ ಅನೇಕ ಸಮಸ್ಯೆಗಳು ಮುಗಿಸಕ್ಕಾಗ್ಲಿಲ್ಲ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ಇದು MY ಪಾಟೀಲ್ ಅವರ ಮಾರ್ಕ್ಸ್ ಕಾರ್ಡ್ ಆಗಿತ್ತು. ಮತ್ತಷ್ಟು ಶಾಸಕರು ಅವರು ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಬನ್ನಿ ನೋಡ್ತಾ ಹೋಗೋಣ. ಓಕೆ, ಚಳಿಗಾಲ ಅಧಿವೇಶನಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ರಾಜುಗೌಡ್ರು ಅನ್ನೋಂಥದ್ದನ್ನ ಕೇಳ್ತಾ ಹೋಗೋಣ. ಸರ್, ಎಷ್ಟು ಮಾರ್ಕ್ಸ್ ಕೊಡ್ತೀರ್ರಿ? ಸರ್, ಮಾರ್ಕ್ಸ್ ಕೊಡೋ ಪ್ರಶ್ನೆನೇ ಬರಂಗಿಲ್ಲ. ಚಳಿಗಾಲದ ಅಧಿವೇಶನ ಇಲ್ಲಿ ಬೆಳಗಾವಿಯಲ್ಲಿ ನೆರವೇರಿಸ್ತಾರೆ. ಉತ್ತರ ಕರ್ನಾಟಕದಲ್ಲಿ ಕೆಲವೊಂದು ಭಾಗಗಳು ಅಭಿವೃದ್ಧಿ ಆಗ್ಯಾವ, ಕೆಲವೊಂದು ಭಾಗಗಳು ಅಭಿವೃದ್ಧಿ ಆಗಿಲ್ಲ. ಅದರಲ್ಲಿ ಅತಿ ಹಿಂದುಳಿದ ಜಿಲ್ಲೆ ಅಂದ್ರೆ ಬಿಜಾಪುರ ಜಿಲ್ಲೆ. ಕಂಪೇರಿಟಿವ್ ಬೆಳಗಾಂ ಮತ್ತು ಗುಲ್ಬರ್ಗ ಅವೆಲ್ಲ ಕಂಪೇರ್ ಮಾಡಿದ್ರು. ಧಾರವಾಡ ಎಲ್ಲಾ ಕಡೆ ಎಲ್ಲಾ ಫೆಸಿಲಿಟೀಸ್ ಅದಾವ. ಬಟ್ ಬಿಜಾಪುರ ಅತಿ ಹಿಂದುಳಿದ.
ಏನ ಹಿಂದಿನ ವರದಿ ಪ್ರಕಾರ ಅತಿ ಹಿಂದುಳಿದ ಜಿಲ್ಲೆ ಬಿಜಾಪುರ ಜಿಲ್ಲೆ. ನಮ್ ಜಿಲ್ಲೆಗೆ ಸಾಕಷ್ಟು ಅಭಿವೃದ್ಧಿಗಳ ಆಗ್ಬೇಕಾಗ್ಯಾವ, ಇವತ್ತಿನ ತನ ಇಲ್ಲ. ನಾನು ಮೊನ್ನೆ ಸದನದಲ್ಲಿ ಮಾತಾಡಿದ್ವಿ, ನಾವು ರೈಲ್ವೆ ರಾತ್ರಿ ಸಂಜೆ 5:00 ಕೂತ್ರೆ ಮುಂಜಾನೆ 9:00 ಹೋಗ್ತೀವಿ. ಟ್ರೈನ್ ಫೆಸಿಲಿಟೀಸ್ ಇಲ್ಲ, ಪ್ಲೇನ್ ಅಂತೂ ಮೊದ್ಲೇ ಇಲ್ಲ. ಅದೇ ರೀತಿ ಏಮ್ಸ್ ಹಾಸ್ಪಿಟಲ್ ಇಲ್ಲ. ಅದೇ ರೀತಿ ನಾನು ಒಂದ್ ಬೋರ್ಡ್ ಮಾಡ್ರಿ, ಕಿತ್ತೂರು ಕರ್ನಾಟಕ ನಮ್ ಬಯಲ್ಸೀಮೆ ಒಳಗದಿವಿ, ಬಯಲ್ಸೀಮೆ ಅನುದಾನ ಸಿಗ್ತಾ ಇಲ್ಲ. KKRDB ಏನೋ ಒಂದ್ ಅನುದಾನ ಬರ್ತದ. ಅದೇ ರೀತಿ ಬೋರ್ಡ್ ಅನ್ನು ಮಾಡಿ ನಮ್ ಕಿತ್ತೂರು ಕರ್ನಾಟಕ ಬೋರ್ಡ್ ಮಾಡಿ ನಮ್ಮ ಎಲ್ಲಾ ಶಾಸಕರಿಗೆ 7 ಜಿಲ್ಲೆಗಳ ಒಳಗೊಂಡ ಎಲ್ಲಾ ಶಾಸಕರಿಗೆ ಅನುದಾನ ಕೊಡುವಂತ ಕೆಲಸ ಆಗ್ಬೇಕು, ಅಭಿವೃದ್ಧಿ ಆಗ್ಬೇಕು. ಮೂಲ ಸೌಕರ್ಯಗಳು ಬಿಜಾಪುರದಲ್ಲಿ ಈಗಾಗಲೇ ಬೇಡಿಕೆ ಇರುವಂತ ಏಮ್ಸ್ ಹಾಸ್ಪಿಟಲ್ ಇಲ್ಲ, ಸರ್ಕಾರಿ ಮೆಡಿಕಲ್ ಕಾಲೇಜ್ ಇಲ್ಲ. ಅದೇ ರೀತಿ ನಿಮ್ಗೆ ಹೇಳ್ಬೇಕಂದ್ರ ದುರ್ದೈವಶಾತ ನಾವು ಹೈಕೋರ್ಟಿಗೆ ಹೋಗ್ಬೇಕಂದ್ರೆ ಗುಲ್ಬರ್ಗಾಕ್ ಹೋಗ್ಬೇಕಂದ್ರೆ ಧಾರವಾಡಕ್ಕೆ ಹೋಗ್ಬೇಕು. ಈ ತರ ನಮಗ್ ಕೆಲವೊಂದು ಆಫೀಸಸ್ ಏನದಾವ ಅಂದ್ರೆ KSRTC MD ಆಫೀಸು ಗುಲ್ಬರ್ಗಾದಲ್ಲಿ, ಆಮ್ಯಾಗ ಇನ್ನೊಂದು KEBದು MD ಆಫೀಸ್ ಹೋಗ್ಬಿಟ್ಟು ಹುಬ್ಳಿಗೆ. ನಮ್ ಬಿಜಾಪುರ ಎಲ್ಲಾ ರೀತಿಯಿಂದನೂ ವಂಚಿತ ಆಗಿದೆ. ಅದೇ ರೀತಿ ನೀರಾವರಿನೂ ವಂಚಿತ ಆಗಿದೆ. ಅದಕ್ಕೆ ಬಿಜಾಪುರ ಜಿಲ್ಲೆ ಬಗ್ಗೆ ಗಮನ ಹರಿಸ್ಬೇಕು, ಇದು ನನ್ನ ಬೇಡಿಕೆ. ಯಾಕಂದ್ರೆ ನನ್ನ ಜಿಲ್ಲೆಯಲ್ಲಿ ಸಾಕಷ್ಟು ಅಭಿವೃದ್ಧಿಗಳಾಗ್ಬೇಕು, ಸಾಕಷ್ಟು ತೊಂದರೆಯಲ್ಲಿ ಅದು. ಆ ಬಿಜಾಪುರ ಜಿಲ್ಲೆ ಬಗ್ಗೆ ಯಾರು ಗಮನನೇ ಹರಿಸ್ತಾ ಇಲ್ಲ. ನಮ್ನ 371 ಆರ್ಟಿಕಲ್ ಮಾಡಿ ಗುಲ್ಬರ್ಗಾಕ್ ಅಭಿವೃದ್ಧಿ ಕೊಟ್ರು, ಏಮ್ಸ್ ಹಾಸ್ಪಿಟಲ್ ಅದ. ನಾನು ಗುಲ್ಬರ್ಗಾಕ್ ದ್ವೇಷಿನತ್ತಲ್ಲ, ಅದು ಅಭಿವೃದ್ಧಿ ಆಗ್ಲಿ, ಬಟ್ ಅದ್ರ ಜೊತೆ ಬಾಜುಕ್ ಇರುವಂತ ಬಿಜಾಪುರ ಏನೂ ಇಲ್ಲ. ಮತ್ತೆ ಈ ಸದನದಾಗ ಈ ಸದನಕ್ಕೆ ಒಂದ್ ಅರ್ಥ ಬರ್ಬೇಕಂದ್ರ ನಮ್ಗ ಕಿತ್ತೂರು ಕರ್ನಾಟಕ ಬೋರ್ಡ್ ಮಾಡ್ರಿ ಅಂದ್ರೆ ಇಲ್ಲಿ ನಾವು ಸದನ ನಡೆಸಿದ್ದಕ್ಕೂ ನೀವು ಉತ್ತರ ಕರ್ನಾಟಕ ಚರ್ಚೆ ತಗೊಂಡಿದ್ದಕ್ಕೂ ಒಂದ್ ಅರ್ಥ ಬರ್ತೈತನಂತ. ಅದೇ ರೀತಿ ಕೃಷ್ಣಾ ಪ್ರಾಜೆಕ್ಟ್ KBJNL ಬಹಳ ಮಹತ್ವವಾದಂತ ಯೋಜನೆ, ಅದ್ರ ಬಗ್ಗೆ ಏನು ನಿರ್ಣಯಗಳಾಗ್ಲಿಲ್ಲ. ಮತ್ ಏನಾದ್ರು ನಿರ್ಣಯ ಆಗಿ ಏನಾರ ಒಂದ್ ಘೋಷಣೆ ಆಗ್ಬೇಕಲ್ಲ. ಇವತ್ ಯಾವ್ದು ಘೋಷಣೆ ಆಗ್ಯದ? ನಾವ್ ಕೇಳಿದ ಪ್ರಶ್ನೆಗೆ ಏನ್ ಉತ್ತರ ಕೊಡ್ತು ಸರ್ಕಾರ? ಏನು ಕೊಡ್ಲೇ ಇಲ್ಲ. ನಿಮ್ಮ ಕ್ಷೇತ್ರದ ಪರವಾಗಿ ಏನನ್ನ ಧ್ವನಿ ಎತ್ತೋದಕ್ಕೆ ಸಾಧ್ಯ ಆಯ್ತು ಈ ಬಾರಿಯ ಚಳಿಗಾಲ ಅಧಿವೇಶನದಲ್ಲಿ? ಎಷ್ಟು ಪ್ರಶ್ನೆಗಳನ್ನ ಕೇಳಿದ್ರಿ ತಾವು? ನಮ್ಮ ಕ್ಷೇತ್ರದ ಬಗ್ಗೆ ನಾನು ಓವರಾಲ್ ಆಗಿ ರೈತರ ಬಗ್ಗೆ ಮಾತಾಡಿದೆ. ಈ ಸತಿ ಅತಿಯಾಗಿ ಮಳೆ ಆಗಿದ್ರಿಂದ ಎಲ್ಲಾ ರಸ್ತೆಗಳು ಏನ್ ಹೊಲಕ್ ಹೋಗು ಇವೇನ್ ಕಾಲದಾರಿಗಳು ಇವೆಲ್ಲ ಹದಗೆಟ್ಟು ಹೋಗ್ಯದ. ಅದಕ್ಕೆ ಏನಾದ್ರು ಒಂದ್ ಜಿಲ್ಲಾ ಪಂಚಾಯತಿಯಿಂದ ಅನುದಾನ ಕೊಡ್ರಿ, ಗ್ರಾಮ ಪಂಚಾಯತಿಯಿಂದ ಅವನ್ನ ಕಾರ್ಯನಿರೂಪಕ್ಕೆ ತಂದು ಅದಕ್ಕೊಂದು ಪರಿಹಾರ ಕೊಡ್ಬೇಕನ್ನಂತ ಬೇಡಿಕೆಯನ್ನ ನಾನು ಕೇಳಿದ್ದೀನಿ. ಆದ್ರ ಯಾವ ಊರಿಗೆ ಹೋದ್ರು ಶಾಸಕರಿಗೆ ಗ್ರಾಮ ಪಂಚಾಯತಿ ಒಳಪಟ್ಟಂತ ಏನ್ ಗ್ರಾಮೀಣ ರಸ್ತೆಗಳದಾವ ಅವನ್ನೆಲ್ಲ ನಮಗ್ ಕೇಳ್ತಾರ. ನಾವ್ ಎಲ್ಲಿ ಅನುದಾನ ತರ್ಬೇಕು, ಏನ್ ಉತ್ತರ ಕೊಡ್ಬೇಕು ಅವ್ರಿಗೆ? ಎಲ್ಲಾ ಊರಾಗೂ ರಸ್ತೆಗಳು ಕೆಟ್ಟವ್, ಯಾಕಂದ್ರ ಅತಿಯಾಗಿ ಮಳೆ ಆಗಿರೋದ್ರಿಂದ ಶಾಸಕರು ಅದು ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾನ್ ಏನ್ ಹೇಳಿದ್ದು, ಈ ಮೇನ್ ರೋಡ್ಗಳು ಕೆಟ್ಟಿದ್ದು ಶಾಸಕರಿಗೆ ಸಂಬಂಧಪಟ್ಟಂತ ಏನು ಹೈವೇಗಳು ಅದಾವು, ಸ್ಟೇಟ್ ಹೈವೇಸ್ ಅದಾವು, ಏನು ZP ರೋಡ್ಸ್ ಅದಾವು, MDR ರಸ್ತೆಗಳದಾವು, ಅದಕ್ ನಾವೇ ಬನ್ನಿ. ಜನ ಬೈದ್ರು ಬೈಸ್ಕೊತೀವಿ, ಮಾಡ್ದಾಗಾದ್ರೂ ಹ್ಞೂ ಅಂತಾರ. ಬಟ್ ಇವತ್ತಿನ ಪರಿಸ್ಥಿತಿ ಒಳಗ ಗ್ರಾಮೀಣ ರಸ್ತೆಗಳು ಅವ್ರು ಯಾರು ಸ್ಪಂದಿಸ್ಲಾರ್ದಕ್ಕೆ ಜನ ನಮ್ಮನ್ನ ಕೇಳಾಕತ್ತಾರ. ಅದಕ್ಕೊಂದ್ ಪರಿಹಾರ ಕೊಡುವಂತದ್ದಾಗ್ಬೇಕು. ಆಮ್ಯಾಗ ರೈತರಿಗೆ ಏನ್ ಇನ್ಸೂರೆನ್ಸ್ ಕಟ್ಟಿದ್ದಾರೆ, ಕೆಲವೊಂದ್ ರೈತರಿಗೆ ಇನ್ಸೂರೆನ್ಸ್ ಬಂದಿದೆ, ಕೆಲವೊಂದ್ ರೈತರಿಗೆ ಬಂದಿಲ್ಲ. ಅದನ್ನ ಸರಿಪಡಿಸುವಂತದ್ದಾಗ್ಬೇಕು. ಎಲ್ಲಾ ರೈತರಿಗೂ ಇನ್ಸೂರೆನ್ಸ್ ಸಿಗುವಂತದ್ದಾಗ್ಬೇಕು, ಬೆಳೆ ಪರಿಹಾರ ಸಿಗುವಂತದ್ದಾಗ್ಬೇಕು. ಇದು ನನ್ನ ಬೇಡಿಕೆ. ಅದೇ ರೀತಿ ನನ್ನ ದೇವರೊಬ್ಬರಿಗೆ ಹೊಸದಾಗಿ ತಾಲೂಕು ಹಾಕಿದ್ರಿಂದ ನಮ್ಗೆ ಇನ್ನೂ ಸಾಕಷ್ಟು ಆಫೀಸ್ಗಳು ಬಂದಿಲ್ಲ. ಬಹುದಿನಗಳ ಬೇಡಿಕೆ ನಂದು. ಆಮೇಲೆ ಕಲ್ಕೇರಿ, ಕೊರವಾರ, ಹುಬ್ಳಿ ಆಗ್ಲಿಕ್ಕೆ ಎಲಿಜಿಬಲ್ ಇರುವಂತ ಊರುಗಳು ಅವನು ಹುಬ್ಳಿ ಮಾಡತ್ತೇಳಿ ಅವಾಗ ನಾನು MLA ಆದ್ಮೇಗಿನಿಂದ ನಾ ಮನವಿ ಕೊಟ್ಟಿನಿ. DC ಆಫೀಸ್ ದಿಂದ ಪ್ರಸ್ತಾವನೆ ಬಂದಿದೆ, ಎಲಿಜಿಬಿಲಿಟಿ ಐತಂತೇಳಿ. ಇವತ್ತಿಗೂ ಘೋಷಣೆ ಆಗ್ಲಿಲ್ಲ. ಆಮ್ಯಾಗ ನಮ್ಮ ರೈತರು ಕೆನಾಲಿಗೆ ಏನ್ ಜಮೀನನ್ನು ಕಳ್ಕೊಂಡ್ರ ಅಂತ ರೈತರಿಗೆ ಏನು ಈಗ ಅವ್ರದ್ದು ವಾದ ಏನಂದ್ರೆ ಸರ್ಕಾರದ್ದು ಕೆಲವೊಬ್ರು NA ಮಾಡಿಸ್ಕೊಂಡು 1 ಲಕ್ಷ ಆಸ್ತಿಗೆ 1 ಕೋಟಿ ಕೋಟದಿಂದ ಅವಾರ್ಡ್ ಮಾಡಿಸ್ಕೊಂಡಿದಾರ.
ಅದು ಸತ್ಯ ಇರ್ಬೋದು ಸುಳ್ಳು ಇರ್ಬೋದು, ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡಕ್ ಹೋಗಲ್ಲ. ನಾನು ಅಧಿವೇಶನದಲ್ಲಿ ಹೇಳೀನಿ, ಸರಿಯೋ ತಪ್ಪ ನನಗ್ ಗೊತ್ತಿಲ್ಲ. ನನ್ ರೈತರಿಗೇನು ಸಣ್ಣ ರೈತರು ಅದ್ರ ಮೇಲೆ ಡಿಪೆಂಡ್ ಆದಂತವ್ರು, ಅವರು ಕೆನಲಿಗೆ ತಮ್ಮ ಹೊಲಗಳನ್ನ ಕಳ್ಕೊಂಡ್ರ ಅವ್ರಿಗೆ ಅವಾರ್ಡ್ನು ಆಗ್ಯದ, ಎಲ್ಲ ಆಗ್ಯದ. ಆದ್ರೂ ಇವತ್ತಿಗೂ ದುಡ್ಡು ರಿಲೀಸ್ ಆಗ್ತಾ ಇಲ್ಲ. ನೀವು ದೊಡ್ಡ ಕೋಟಿಗಟ್ಲೆ ಇದ್ದಿದ್ದು ಬಿಡ್ರಿ, ಅಟ್ಲೀಸ್ಟ್ 50 ಲಕ್ಷ 60 ಲಕ್ಷ 1 ಕೋಟಿ ಒಳಗಿದ್ದವ್ರಿಗೆ ರಿಲೀಸ್ ಮಾಡ್ಬೇಕಲ್ಲ, ಇವತ್ತಿಗೂ ಆಗ್ತಾ ಇಲ್ಲ. ಇವೆಲ್ಲ ನಮ್ಮ ಬಹುದಿನಗಳ ಬೇಡಿಕೆ. ಆಮೇಲೆ ಕೆನಲ್ಗಳು ರಿಪೇರಿ ಆಗ್ಬೇಕಾಗ್ಯಾವ, ಇವೆಲ್ಲ ಮೂಲಭೂತ ಸೌಕರ್ಯಗಳನ್ನ ಕೊಡ್ಬೇಕಾಗ್ಯದ. KEB ಒಳಗ ಕೆಲವೊಂದು ಹಿಂದ 50 ರೂಪಾಯಿ ಬಾಂಡ್ ಮೇಲೆ ಅಕ್ರಮ್ ಇದ್ದಿದ್ದು ಸಕ್ರಮ್ ಮಾಡ್ಯಾರ. ಸಕ್ರಮ್ ಮಾಡಿ ಅವಕ್ RR ನಂಬರು ಕೊಟ್ಟಾರ. ಬಟ್ ಇವತ್ತಲ್ಲಿ ಪೋಲು TC ಹಾಕ್ಬೇಕಂದ್ರ ಅಧಿಕಾರಿಗಳು ರೈತರಿಗೆ ದುಡ್ಡು ಬೇಡಾಕತ್ತಾರ. ಅದನ್ನ ಸರಿಪಡಿಸ್ರಿ, ದುಡ್ಡು ಕೇಳುವಂತದ್ದು ಆಗ್ಬಾರ್ದು. ಲಂಚ ಅಲ್ಲ, ಅವ್ರು ಕೇಳ್ತಾ ಇದಾರೆ ಸರ್ಕಾರಿ ಕಟ್ ಅಂತ ಹೇಳಿ, ಅದು ಆಗ್ಬಾರ್ದಲ್ಲ. ಮತ್ತೆ ಈಗ ಅವ್ರು RR ನಂಬರ್ ತಗೊಂಡು ಸಕ್ರಮ್ ಆದ್ಮೇಲೆ ಮತ್ತೆ ದುಡ್ಡು ಕಟ್ಟಂದ್ರ ಅವ್ರು ಎಲ್ಲಿಂದ ಕಟ್ತಾರ ರೈತರು? ಮತ್ತೆ ಇವತ್ತು ರೈತರು ಸಂಕಷ್ಟದಾಗ ಅದಾರ, ಬೆಳೆ ಎಲ್ಲ ಹಾನಿ ಆಗ್ಯಾವ, ಅತಿವೃಷ್ಟಿ ಆಗಿದೆ, ಮತ್ತೆ ಡೋಣಿ ಪ್ರವಾಹ ಬಂದು ಸಾಕಷ್ಟು ನುಕ್ಸಾನ್ ಆಗ್ಯದ. ಆಮ್ಯಾಗ ಡೋಣಿಗಳಿಗೆ ಹೂಳಿ ಎತ್ತುವಂತ ಕೆಲಸ ಆಗ್ಬೇಕು, ಆಗ್ತಾ ಇಲ್ಲ. ಇದ್ರ ಬಗ್ಗೆ ನಾನ್ ಚರ್ಚೆ ಮಾಡಿದ್ದೀನಿ. 10ಕ್ಕೆ ಓವರ್ ಆಲ್ ಎಷ್ಟು ಮಾರ್ಕ್ಸ್ ಕೊಡ್ತೀರಿ? ಏನ್ ಮಾರ್ಕ್ಸ್ ಕೊಡ್ಬೇಕು, ಏನು ಪರಿಹಾರ ಸಿಕ್ಕಿಲ್ಲ ಅಂದ್ರ ನಾವ್ ಏನ್ ಮಾರ್ಕ್ಸ್ ಕೊಡ್ಬೇಕು? ಇಲ್ಲಿ ಅಧಿವೇಶನ ನಡೆದಿದ್ದಕ್ಕ ಇಂತದ್ ಏನಾದ್ರು ಒಂದು ಘೋಷಣೆ ಆದ್ರ, ನಮ್ಮ 10 ಬೇಡಿಕೆಗಳಲ್ಲಿ 1 ಅಥವಾ 2 ಬೇಡಿಕೆ ನಮ್ಮ ಘೋಷಣೆ ಆದ್ರ, ಈ ಸದನದಲ್ಲಿ ಘೋಷಣೆ ಮಾಡಿದ್ರ ನಾವ್ ಇನ್ಸ್ ಮಾರ್ಕ್ಸ್ ಕೊಡ್ಬೋದು. ನಮ್ಮ ಪ್ರಶ್ನೆಗಳು ಪ್ರಶ್ನೆಯಾಗೆ ಉಳ್ದಾವ್, ಮಾರ್ಕ್ಸ್ ಇಲ್ಲ, ಏನು ಉತ್ತರನೇ ಬಂದಿಲ್ಲ ಅಂದ್ರೆ ಅದಕ್ಕೆ ಮಾರ್ಕ್ಸ್ ಕೊಡು ಪ್ರಶ್ನೆ ಎಲ್ಲಿ ಬಂತು? ಓಕೆ, ಡನ್. ಥ್ಯಾಂಕ್ ಯು ಸರ್. Thank ಓಕೆ, ಇದು ರಾಜು ಗೌಡರ ಮಾತು. ಮಾರ್ಕ್ಸ್ ಕೊಡೋ ಮಾತೇ ಇಲ್ಲ ಅಂತಿದ್ದಾರೆ. ಮತ್ತಷ್ಟು ಶಾಸಕರನ್ನ ಕೇಳೋಣ, ಅವರ ಒಪಿನಿಯನ್ ಏನಿದೆ ತಿಳ್ಕೊಳ್ಳೋಣ. ಉತ್ತರ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಚಳಿಗಾಲ ಅಧಿವೇಶನದಲ್ಲಿ ಚರ್ಚೆಗಳು ನಡೀತಾ ಇದೆ ಮತ್ತು ಸಮಸ್ಯೆಗಳು ಅನೇಕ ಇದೆ, ಅದಕ್ಕೆ ಪರಿಹಾರ ಸಿಗುತ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಬನ್ನಿ ಕಾಂಗ್ರೆಸ್ ಶಾಸಕರು ಏನ್ ಹೇಳ್ತಾರೆ ಅನ್ನುವಂಥದ್ದನ್ನು ಕೇಳ್ತಾ ಹೋಗೋಣ. ಸರ್, ಅಲಂಪ್ರಭು ಪಾಟೀಲ್ ಸರ್, ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಈ ಬಾರಿಯ ಚಳಿಗಾಲ ಅಧಿವೇಶನಕ್ಕೆ? ಈ ಸಲ ಒಟ್ಟು 10 ದಿನಗಳ ಕಾಲ ಅಧಿವೇಶನ ಕರೆದಿತ್ತು. ನಾಳೆ ಒಂದಿನ ಆದ್ರೆ ಈಗಾಗಲೇ 9 ದಿನ ಇವತ್ತು ಕಳೀತು. ಅದರಲ್ಲಿ 2 ದಿವಸ ಏನಪ್ಪಾ ಅಂದ್ರೆ ನಮ್ಮ ಸದನದ ಸದಸ್ಯರು ನಿಧನ ಹೊಂದಿರೋ ಸಲುವಾಗಿ 2 ದಿನ ರಜೆ ಘೋಷಣೆ ಮಾಡಿದ್ವಿ. ಈಗಾಗಲೇ 7 ದಿನ ಇವತ್ತು ನಡೆದಿದೆ. ನಾಳೆ 2 ದಿನ ಚರ್ಚೆ ಆಗ್ತದೆ. ಅದರಲ್ಲಿ ನಮ್ಮ ಉತ್ತರ ಕರ್ನಾಟಕ ಅಷ್ಟೇ ಇಡೀ ಕರ್ನಾಟಕ ರಾಜ್ಯದ ಬಗ್ಗೆ ಎಲ್ಲಾ ರೀತಿಯಿಂದ ಕೂಡ ಚರ್ಚೆ ಆಗಿದೆ. ವಿಶೇಷವಾಗಿ ಸಮಯ ನಿಗದಿ ಮಾಡಿ 2 ದಿನಗಳ ಕಾಲ ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಆಗಿದೆ. ಸಾಕಷ್ಟು ಹೆಲ್ತ್ ಚರ್ಚೆ ಆಗಿದೆ. ಅದನ್ನ ನಾಳೆ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಸಮಂಜಸವಾದ ಉತ್ತರ 2 ಗಂಟೆಗಳ ಕಾಲ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಇದೊಂದು ಒಳ್ಳೆ 8 ದಿನಗಳ ಕಾಲ ಏನು ಚರ್ಚೆ ಆಯಿತು, ಒಳ್ಳೆ ಬೆಳವಣಿಗೆ ಮತ್ತು ಒಳ್ಳೆ ಚರ್ಚೆ ಆಗಿದೆ ಅಂತ ಹೇಳಿ ನಮಗೆ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಅಂತ ಹೇಳಿ. ಓಕೆ, ತಮ್ಮ ಕ್ಷೇತ್ರದ ಬಗ್ಗೆ ಏನನ್ನ ವಿಚಾರವನ್ನ ಪ್ರಸ್ತಾಪ ಮಾಡೋದಕ್ಕೆ ಸಾಧ್ಯ ಆಯ್ತು? ಕ್ಷೇತ್ರದ ಬಗ್ಗೆ, ತೊಗರಿ ಬೆಳೆಗೆ ಇನ್ಶೂರೆನ್ಸ್ ಬಗ್ಗೆ, ಪರಿಹಾರ ಕೊಡೋದ್ರ ಬಗ್ಗೆ, ಕುಡಿಯುವ ನೀರಿನ ಬಗ್ಗೆ, ರಸ್ತೆಗಳ ಬಗ್ಗೆ ಇಲ್ಲ ಚರ್ಚೆ ಮಾಡ್ಲಿಕ್ಕೆ ಅನುಕೂಲ ಆಯ್ತು. ಓಕೆ ಸರ್, ಒಟ್ಟಾರೆಯಾಗಿ 10 ಮಾರ್ಕ್ಸಿಗೆ ಔಟ್ ಆಫ್ ಎಷ್ಟು ಮಾರ್ಕ್ಸ್ ಕೊಡ್ತೀರಿ? ನನಗೆ 100% ಚರ್ಚೆ ಆಗಿದೆ. ಇನ್ನೂ ಸಮಯ ಬೇಕಾಗಿತ್ತು, ಸಮಯ ಕಡಿಮೆ ಇದ್ದ ಕಾರಣ ಸ್ವಲ್ಪ ತೊಂದರೆ ಆಗಿದೆ. ಇನ್ನೂ 2-3 ದಿವಸ ಚರ್ಚೆ ಆಗ್ಬೇಕಾಗಿತ್ತು. ಕೆಲವು ನಮ್ಮ ಸದನ ಸದಸ್ಯರು ತೀರ್ಕೊಂಡ ಸಲುವಾಗಿ ಅದನ್ನ 2 ದಿವಸ ನಮಗೆ ಕಡಿಮೆ ಆಯ್ತು. ಓಕೆ ಸರ್, ಬಿಜೆಪಿ ಮತ್ತು JDS ನ ಶಾಸಕರು 10ಕ್ಕೆ 0 ಅಂತ ಹೇಳ್ತಿದ್ದಾರೆ. ಅಷ್ಟು ಮಾರ್ಕ್ಸ್ ಕೊಡೋದಕ್ಕೆ ಸಾಧ್ಯ ಇಲ್ಲ? ಏನಾದ್ರು ಕರೆಕ್ಟ್ ಹೇಳ್ತಾರೆ. ನಾಳೆ ಉತ್ತರ ಕೊಟ್ಟಾಗ ಅವ್ರ ಚರ್ಚೆಯಲ್ಲಿ ಭಾಗವಹಿಸಿದ್ರು ಸುಳ್ಳೆ ಅವ್ರು ಮಾತಾಡಿದ್ರು. ಸಾಕಷ್ಟು ಅಶೋಕ್ ಅವರು ಉತ್ತರ ಕರ್ನಾಟಕದ ಮೇಲೆ 3 ಗಂಟೆ ಮಾತನಾಡಿದ್ದಾರೆ. ಶೂನ್ಯ ಇದ್ರೆ 3 ಗಂಟೆ ಯಾಕೆ ಮಾತಾಡಿದ್ರಿ? ಅವ್ರ ಪ್ರಶ್ನೆ ಅವರೇ ಮಾಡ್ಕೊಳ್ಳಿ. ವಿರೋಧ ಪಕ್ಷದ ನಾಯಕರು 3 ತಾಸು ಮಾತಾಡಿದ್ದಾರೆ. ಅರ್ಥ ಏನು? ಶೂನ್ಯ ಇದ್ರೆ ಯಾಕೆ ಮಾತಾಡ್ತೀವಿ? ಶೂನ್ಯದಪ್ಪ ಮಾತಾಡಂಗ್ ಕೂಡ್ಬೋದಿತ್ತಲ್ಲ. 3 ಗಂಟೆ ಮಾತಾಡಬೇಕಾದ್ರೆ ನಿಮ್ಮ ಹೇಳಿಕೆಗಳನ್ನ ನಮ್ಮ ಸಮರ್ಥವಾಗಿ ಮುಖ್ಯಮಂತ್ರಿಗಳು ಉತ್ತರವನ್ನು ಕೊಡ್ತಾರೆ ಅಂತಕ್ಕಂಥ ಮಾತಿಗಾಗಿ ಮಾತನಾಡಿದಿರಿ. 100% ಮಾರ್ಕ್ಸ್ ಕೊಡ್ಬೇಕು. ನೀವು ಹೊಟ್ಟೆ ಕಿಚ್ಚಿನ ಮಾರ್ಕ್ಸ್ ಅಂತಾರ. ಥ್ಯಾಂಕ್ ಯು ಸರ್. ಓಕೆ, ಇದು ಅಲ್ಲಂಪ್ರಭು ಪಾಟೀಲ್ ಅವರ ಮಾತು. ಮತ್ತಷ್ಟು ಶಾಸಕರನ್ನ ಮಾತಾಡಿಸ್ತಾ ಹೋಗೋಣ. ಬನ್ನಿ, ನಮ್ಮ ಜೊತೆ ತೇರದಾಳ ವಿಧಾನಸಭಾ ಕ್ಷೇತ್ರದ ಶಾಸಕರು ಸಿದ್ದು ಸೌದಿ ಅವರಿದ್ದಾರೆ. ಸರ್, ಈ ಬಾರಿಯ ಚಳಿಗಾಲದ ಅಧಿವೇಶನ ನಿಮಗೆ ಸಂತೃಪ್ತಿಯನ್ನ ತಂದಿದೆಯಾ? 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ?
ಈ ಸಲ ಉತ್ತರ ಕರ್ನಾಟಕದ ಬಗ್ಗೆ ಜಾಸ್ತಿ ಚರ್ಚೆ ಆಗ್ಯದ. 10ಕ್ಕೆ ಉತ್ತರ ಕರ್ನಾಟಕ ಬದಲ್ ಚರ್ಚೆ ಬದಲ್ ಕೊಡ್ಬೇಕಾದ್ರೆ 10ಕ್ಕೆ 8 ಕೊಡ್ತೇನೆ ನಾನು. 10ಕ್ಕೆ 8. ಆದ್ರೆ ಈ ಉತ್ತರದೊಳಗ ನಮ್ಮ ಬೇಡಿಕೆಗಳನ್ನ, ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನ ಈಡೇರಿಸುವಂತ ಕೆಲಸ ಆಗ್ಬೇಕು. ಇನ್ನೂ ಮುಖ್ಯಮಂತ್ರಿ ಉತ್ತರ ಕೊಟ್ಟಿಲ್ಲ, ನಾಳೆ ಕೊಡೋರ್ದಾರ. ನಾಳೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಪೂರಕವಾಗಿ ಅವ್ರು ಹೇಳಿಕೆ ಕೊಟ್ರ ನಾವು 10% ಕೊಡಬಹುದು. ಕೊಡದೇ ಇದ್ರ ಅವ್ನ 2% ಇಳಿಸ್ಲಕ್ ಸಾಧ್ಯ ಅದ ಪಾಯಿಂಟ್ಗಳನ್ನ. ಯಾಕಂದ್ರೆ ಈ ಕಲ್ಯಾಣ ಕರ್ನಾಟಕದಾಗ ಹೆಂಗ 371J ಪ್ರಕಾರ 5,000 ಕೋಟಿ ರೂಪಾಯಿ ಅಲ್ಲಿ ಅಭಿವೃದ್ಧಿ ಕೊಡ್ತಾ ಇದ್ದಾರೆ. ಆದ್ರೆ ಕಿತ್ತೂರು ಕರ್ನಾಟಕ ಸಾಕಷ್ಟು ಹಿಂದುಳಿದ ತಾಲೂಕಿದ್ರು ಸಹಿತ ಇಲ್ಲಿ ಏನು ₹1 ಕೊಡ್ತಾ ಇಲ್ಲ. ನಮ್ಮಲ್ಲಿ ನೀವು ಇದಕ್ಕ ಸಪರೇಟ್ ಅನುದಾನ ಕೊಡತ್ ನಾವು ಬೇಡೀವಿ. ಅದ್ರ ಪ್ರಕಾರ ಇನ್ನು ರೈತ ಸಮಸ್ಯೆ, ಕಬ್ಬಿನ ಬಿಲ್ ಸಮಸ್ಯೆ ಮತ್ತು ಗೋವಿನ ಜೋಳ ಖರೀದಿ ಸೆಂಟರ್, ರಸ್ತೆಗಳದ್ದು, ನೇಕಾರ ಸಮಸ್ಯೆ ಸೀರಿಯಸ್ ಆಗಿ ನೇಕಾರೆಲ್ಲ ಉದ್ಯೋಗ ನಿಂತು ಹೊಂಟಾವ. ಅದ್ರ ಬಗ್ಗೆನೂ ಸಾಕಷ್ಟು ಚರ್ಚೆ ಆಗ್ಯದ. ಅದಕ್ಕೆ ಏನ್ ಉತ್ತರ ಕೊಡ್ತಾರ ತಿಳ್ಕೊಂಡು ಮಾತಾಡ್ಬೇಕು ಬರ್ತದ ನಾಳೆಗೆ. ಮತ್ತೊಂದು ವಿಚಾರ ಸರ್, ತಮ್ಮ ಕ್ಷೇತ್ರದ ಬಗ್ಗೆ ಏನೆಲ್ಲ ಸದನದಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಅವಕಾಶ ಸಿಕ್ತು ತಮಗೆ ಅಂತ? ನಾನು ಒಂದ ಅರ್ಧ ಗಂಟೆ ಮಾತನಾಡಿದ್ದೀನಿ. ನಮ್ಮಲ್ಲಿ ವಿಶೇಷವಾಗಿ ನೇಕಾರ ಸಾಂದ್ರತೆ ಹೆಚ್ಚಿರೋದ್ರಿಂದ ನೇಕಾರ ಉದ್ಯೋಗ ಬಹಳ ಕಷ್ಟದೊಳಗದ. ಈಗ ಎಲ್ಲಾ ನಿಂತು ಹೋಗ್ಯಾವ. ಅವ್ರು ಆ ಉದ್ಯೋಗ ಬಿಟ್ಟು ಬೇರೆ ಕಡೆ ವಲಸೆ ಹೋಗ್ತಾರೆ, ಬೇರೆ ಉದ್ಯೋಗ. ಅವ್ರು ಕೌಂಡಿ ಕಾಯಾಗ, ಕಟ್ಟಡಕ್ಕ, ಅವ್ರ ಅಗ್ರಿಕಲ್ಚರ್ಕ ಹೋಗುವಂತ ಸ್ಥಿತಿ ಅದ ಬಾಳ. ಆದ್ರಿಂದ ನೇಕಾರಿಗೂ ಸಹಿತ ಉಳಿದ ಎಲ್ಲಾ ಸಮಾಜಗಳ ಹೆಂಗ್ ನೋಡ್ತೀವಿ, ನೇಕಾರಿಗೂ ಸಹಿತ ವಿಶೇಷ ಅನುದಾನ ಕೊಟ್ಟು ಅವ್ರು ನಿರಂತರ ಉದ್ಯೋಗ ಒದಗಿಸಿಕೊಡುವಂತ ಕೆಲಸ ಮಾಡಬೇಕು. ಅವರು ಪ್ರೊಡಕ್ಷನ್ ಮಾಡಿದ ಬಟ್ಟೆಗಳನ್ನ ಸರ್ಕಾರ ಖರೀದಿ ಮಾಡ್ಬೇಕಂತ ನಮ್ದು ಒತ್ತಾಯ ಇದೆ. ಓಕೆ ಸರ್, ನೀವೇನೋ ವಿಚಾರವನ್ನ ಪ್ರಸ್ತಾಪ ಮಾಡ್ತೀರಿ, ಬಟ್ ಸರ್ಕಾರದಿಂದ ಇದಕ್ಕೆ ಪ್ರತಿಕ್ರಿಯೆಯೂ ಕೂಡ ಸಿಗ್ಬೇಕಾಗ್ತದೆ. ಈಗ ಮೊನ್ನೆ ಹೇಳಿದಾರ ಅವರು, ಒಂದು ಪೆಂಡಿಂಗ್ ಇತ್ತು, ಒಂದು 6 ತಿಂಗಳ ಬಿಲ್ ಪೆಂಡಿಂಗ್ ಇತ್ತು. ಅದನ್ನ CM ಮತ್ತು ಜವಳಿ ಸಚಿವರು ನೋಡ್ಕೊಂಡು ನಾವೇನಾದ್ರೂ ಮುಂದೆ ಬರೋ ದಿವಸದಾಗ ಮಾಡ್ತೀವತ್ತು ಈಗ ಮಾತು ಕೊಟ್ರ. ಹಿಂದೆ ಯಾವಾಗೂ 2.5 ವರ್ಷದಾಗ ಕೊಟ್ಟಿದ್ದಿಲ್ಲ, ಈಗ ಕೊಟ್ಟಾರ. ಸಾಲವಾಗಬಹುದು ಅನ್ನುವಂಥದ್ದನ್ನ ನಾವು ಅದ್ರ ಬಗ್ಗೆ ಆಶಾ ಭಾವನೆಯನ್ನ ಹೊಂದಿದೀವಿ. ಅದಾದ್ಮೇಲೆ ಈಗ ರೈತರಿಗೆ ಹೆಂಗ್ ನೀವು ಬೆಳೆ ಸಾಲ ಕೊಡ್ತೀರಿ, ಯಾವುದೇ ರೀತಿ ರಸೀಟ, ಗೊಬ್ಬರ ರಸೀಟ ತಗೊಳಂಗಿಲ್ಲ. ನೇಕಾರಿಗೂ ಸಹಿತ ನೇಕಾರಿಗೆ ಏನ್ ಕೊಡ್ತೀರಿ ಸಾಲ ಶೂನ್ಯ ಬಡ್ಡಿದೊಳಗ, ಅವ್ರಿಗೆ ಬಿಲ್ ತಗೊಳ್ಬೇಡ್ರಿ. ಸಡನ್ ಆಗಿ ಹೋದ ವರ್ಷ ನೀವು ಸಾಲ ಕೊಟ್ಟು ಈ ಸಲ ಬಿಲ್ ತಂದು ಕೊಡಂದ್ರ ಕೊಡಕ್ ಆಗೋದಿಲ್ಲ. ಸುಮ್ಮ ಒಂದಕ್ಕ ತಾರತಮ್ಯ ಮಾಡಬೇಡ್ರಿ, ಭೇದ ಭಾವ ಮಾಡಬೇಡ್ರಿ ಅಂತ ನಮ್ದು ಒತ್ತಾಯ. ಓಕೆ, ಇದು ತೇರದಾಳ ವಿಧಾನಸಭಾ ಕ್ಷೇತ್ರದ ಶಾಸಕರು ಸಿದ್ದು ಸವದಿ ಅವರ 10ಕ್ಕೆ 8 ಮಾರ್ಕ್ಸ್ ಅನ್ನುವಂತಹ ಉತ್ತರ ಬರ್ತಾ ಇದೆ. ಸೊ ಮತ್ತಷ್ಟು ಶಾಸಕರನ್ನ ಕೇಳೋಣ, ಅವರ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ವಿಚಾರವನ್ನ ಮಂಡಿಸುವಂತದಕ್ಕೆ ಅವಕಾಶ ಸಿಗ್ತಾ, ಅಥವಾ ಅವ್ರು ಹೇಗೆ ನೋಡ್ತಾರೆ ಈ ಬಾರಿಯ ಚಳಿಗಾಲದ ಅಧಿವೇಶನವನ್ನ ಅನ್ನುವಂಥದ್ದಕ್ಕೆ ಉತ್ತರ ಮುಂದೆ ನೀಡ್ತಾ ಹೋಗ್ತಾ ಇತ್ತು. ಓಕೆ, ಚಳಿಗಾಲ ಅಧಿವೇಶನ ನಡೆದಿದೆ. ಸೊ ನಮ್ ಜೊತೆ ಮಾತಾಡೋದಕ್ಕೆ ಅಭಯ್ ಪಾಟೀಲ್ ಸರ್ ಇದ್ದಾರೆ. ಸರ್, 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಚಳಿಗಾಲ ಅಧಿವೇಶನಕ್ಕೆ, ಮತ್ತು ಎಷ್ಟು ಸಮಗ್ರವಾದಂತಹ ಚರ್ಚೆಗಳಾಯ್ತು ಉತ್ತರ ಕರ್ನಾಟಕದ ಬಗ್ಗೆ, ಅದರಲ್ಲೂ ಕೂಡ ವಿಶೇಷವಾಗಿ ಕಿತ್ತೂರು ಕರ್ನಾಟಕದ ಬಗ್ಗೆ? ಈ ಸರ್ಕಾರಕ್ಕೆ ಉತ್ತರ ಕರ್ನಾಟಕ, ವಿಶೇಷವಾಗಿ ಬೆಳಗಾವಿ ಅಭಿವೃದ್ಧಿ ಬಗ್ಗೆ ಕಿಂಚಿತ್ತು ಕಾಳಜಿ ಇಲ್ಲ. ಚಳಿಗಾಲ ಅಧಿವೇಶನ್ಯಾಗ ಈ ಸರ್ಕಾರಕ್ಕೆ ಚಳಿ ಎತ್ತಿ ಬಿಟ್ಟದ. ಈಗ ಯಾವುದೂ ಚರ್ಚೆ ಮಾಡಲಿಲ್ಲ. ಬಟ್ ಚರ್ಚೆ ಆಗಿದ್ದು ಕುರ್ಚಿ, ಡಿನ್ನರ್ ಮತ್ತು ಬ್ರೇಕ್ಫಾಸ್ಟ್ ಅಷ್ಟೇ, ಬೇರೆ ಚರ್ಚೆ ಏನಾಗ್ಲಿಲ್ಲ. ಹಿಂಗಾಗಿ ಮಾರ್ಕ್ಸ್ ಕೊಡುವಂಥದ್ದು ಇದನ್ನೇ ಇಲ್ಲ. ಎಕ್ಸಾಮ್ಗೆ ಅಬ್ಸೆಂಟ್ ಅದ, ಎಕ್ಸಾಮ್ನಾಗ ಕುಂತ್ರ ಮಾರ್ಕ್ಸ್ ಕೊಡುವಂಥದ್ದು. ನೀವು ಟೂರಿಂಗ್ ಟಾಕೀಸ್ ಅನ್ನುವಂಥದ್ದನ್ನು ಕೂಡ ಹೇಳಿದ್ರಿ, ಅದೆಲ್ಲೋ ಒಂದು ಕಡೆ ಸತ್ಯ ಆಗೋಯ್ತಾ ಅಂತ ಈ ಬಾರಿಯೂ ಕೂಡ? ನೋಡ್ರಿ, ಪ್ರತಿ ಸಲ ಟೂರಿಂಗ್ ಟಾಕೀಸ್ ತರ ನಡೀತಾ ಇದೆ. ಇನ್ನು ಯಾವ್ದು ಚರ್ಚೆ ಆಗಿ ಇಂಪ್ಲಿಮೆಂಟ್ ಆಗೈತೆ ಅನ್ನೋದು ಗಮನಕ್ಕೆ ತೊಗೊಂಬರಲ್ಲ ಅದು ಸರ್ಕಾರ. ಯಾವುದೂ ಇಲ್ಲ, ಬರೀ ಬರೋದು ಜಾತ್ರೆ ಒಳಗಿದ್ದಾಗ 8 ದಿವಸ ಇಲ್ಲಿ ನಾಟಕ ಮಾಡೋದು, ಮತ್ತೆ ನಾಟಕ ಮುಗಿದ ನಂತರ ಅವ್ರವ್ರ ಊರಿಗೆ ಹೋಗೋದು. ಸರ್, ಫೈನಲ್ ನಿಮ್ಮ ಕ್ಷೇತ್ರದ ಬಗ್ಗೆ ವಿಚಾರವನ್ನ ಪ್ರಸ್ತಾಪ ಮಾಡೋದಕ್ಕೆ ಅವಕಾಶ ಸಿಗ್ತಾ, ಮತ್ತು ಏನನ್ನ ಪ್ರಸ್ತಾಪ ಮಾಡಿದ್ರಿ, ತಮ್ಮ ಡಿಮ್ಯಾಂಡ್ ಏನು ಅಂತ? ನಾವು ವಿಶೇಷವಾಗಿ ನಾವು ಬೆಳಗಾವಿ ಬಗ್ಗೆ ಮಾತಾಡೋಕೆ ಅವಕಾಶ ಸಿಕ್ತು. ನಮ್ಮಲ್ಲಿ ವಿಷಯ ಅಭಿವೃದ್ಧಿಗೆ ಒತ್ತು ಕೊಡುವಂತ ದೃಷ್ಟಿಯಿಂದ ಉದ್ಯೋಗ ಅವಕಾಶಗಳು, ಯಾಕಂದ್ರೆ ಬಿಯಾಂಡ್ ಬೆಂಗಳೂರು ಅಂದ್ರೆ ಬರೀ ತುಮಕೂರ, ಬಹಳ ಪ್ರಯತ್ನ ಮಾಡಿದ್ರೆ ಅಪ್ ಟು ಹುಬ್ಳಿ, ಬೆಳಗಾವಿ ಅಂತೂ ಬಂದೇ ಇಲ್ಲ. ಬೆಳಗಾವಿ ಬಹಳಷ್ಟು ಟ್ಯಾಲೆಂಟ್ ಅದ. ಬೆಳಗಾವಿ ಉದ್ಯೋಗ ಅವಕಾಶಗಳು ಹೆಚ್ಚಾಗಬೇಕು. ಇಲ್ಲಿ ಬೆಂಗಳೂರು ಬರುವಂತ ಕಾರ್ಖಾನೆಗಳು ಬೆಳಗಾವಿಗೆ ಬಂದ್ರೆ ಈ ಭಾಗದ ಯುವಕ ಯುವತಿಯರಿಗೆ ಉದ್ಯೋಗ ಅವಕಾಶಗಳು ಆಗ್ತವೆ. ಅದರಿಂದ ಮತ್ತೆ ಇಂಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಜನರೇಟ್ ಆಗ್ತದೆ. ಈ ಭಾಗದ ಕನಸನ್ನು ಸಾಕ್ತದೆ. ಎರಡನೇ ಸ್ಪೋರ್ಟ್ಸ್ ದಲ್ಲಿ ರಾಜ್ಯದಲ್ಲಿ ಅತಿ ಹೆಚ್ಚು ಕ್ರೀಡಾಪಟುಗಳನ್ನ ತಯಾರು ಮಾಡೋದು. ಬೆಂಗಳೂರಿನ ಕ್ರೀಡಾಪಟುಗಳು ಆಗ್ತಾವ, ಬೇರೆ ಬೇರೆ ರಾಜ್ಯದಿಂದ ಬಂದು ಆಗ್ತಾವ. ಆದ್ರೆ ಬೆಳಗಾವಿಯಲ್ಲಿ ಇಲ್ಲಿ ಸ್ಥಳೀಯವಾಗಿ, ಹಾಗಾಗಿ ಇಲ್ಲಿ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಒಂದು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಆಗ್ಬೇಕಂತ ಆಗ್ರಹ ಮಾಡಿದ್ವಿ. ಇನ್ನೂ ಬಹಳ ಡಿಮಾಂಡ್ ಮಾಡಿದ್ದೀವಿ. ಆದ ಡಿಮಾಂಡ್ ಕೇಳಿಕೊಂಡಾರ ಎಂಟ್ರಿ ಇಂಪ್ಲಿಮೆಂಟ್ ಮಾಡ್ತಾರ ದೇವ್ರಿಗೆ ಗೊತ್ತು. 10 ಔಟ್ ಆಫ್ ಎಷ್ಟು ಮಾರ್ಕ್ಸ್? ಮಾರ್ಕ್ಸ್ ಇಲ್ಲ, 0.
ಇನ್ನು ಮೈನಸ್ ಅಂದ್ರೆ ನಡೀತದೆ. ನೋಡಿದ್ರಲ್ಲ ವೀಕ್ಷಕರೇ, ಕಾಂಗ್ರೆಸ್ ಮತ್ತು ಜೆಡಿಎಸ್ ಹಾಗೂ ಬಿಜೆಪಿ ಶಾಸಕರ ಅಭಿಪ್ರಾಯ ಏನಿತ್ತು ಅನ್ನುವಂಥದ್ದನ್ನ ನಿಮ್ಮ ಮುಂದೆ ತೆರೆದಿಡುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ವಿ. 10ಕ್ಕೆ 0 ಅಂತಾರೆ ಜೆಡಿಎಸ್ ಶಾಸಕರು, 10ಕ್ಕೆ 10 ಅಂತಾರೆ ಕಾಂಗ್ರೆಸ್ನ ಶಾಸಕರು. ಹಾಗಿದ್ರೆ ಜೆಡಿಎಸ್ ನ ಶಾಸಕರು, ಕಾಂಗ್ರೆಸ್ನ ಶಾಸಕರು, ಬಿಜೆಪಿ ಶಾಸಕರು ಸಂತೃಪ್ತರಿದ್ದಾರಾ ಅನ್ನುವಂಥದ್ದಕ್ಕೆ ಉತ್ತರವನ್ನ ನಿಮ್ಮ ಮುಂದೆ ಇಟ್ಟಿದ್ವಿ. ಇದು ಈ ಬಾರಿ ಚಳಿಗಾಲ ಅಧಿವೇಶನದ ಸಂಪೂರ್ಣ ಮಾರ್ಕ್ಸ್ ಕಾರ್ಡ್. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್.